ಅವ್ರ ಮರ್ಜಿ ತಿಳಿದು ಬಾಣ ಬಿಡಬೇಕು. ಬಿಡಿಯಾಗ ಬಿದ್ದರೆ ಕೆಟ್ಟಿತ್ತು, ಬಡವರ ಹೊಟ್ಟಿ ಮ್ಯಾಲ ಕಾಲು ಕೊಟ್ಟಿತ್ತು. ಒಡೆಯರಿಗೆ ಸಿಟ್ಟು ಹುಟ್ಟಿತ್ತು, ನಡುನೀರೊಳಗೆ ಕೈ ಬಿಟ್ಟಿತ್ತು. ಗರ್ಜಿನ ಮಾತ ಆಡೋದೇ ಕಡ್ಕೊಳ ಮಡಿವಾಳಪ್ಪನ ಬಂಡಾಯದ ಕಿಡಿ, ಕಡ್ಕೊಳದ ಮಡಿವಾಳಪ್ಪನವರ ತತ್ವಪದದ ಸಾಲುಗಳೊಂದಿಗೆ ಇವತ್ತಿನ ರಾಯಚೂರು ಜಿಲ್ಲಾ ಬಂಡಾಯ ಸಾಹಿತ್ಯ ಸಂಘಟನೆ ಹಮ್ಮಿಕೊಂಡಿರುವ ಒಂದು ದಿನದ ವಿಚಾರ ಸಂಕಿರಣದ ಸಮಾರೋಪದ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಹಿರಿಯ ಸೋದರರೇ, ವೇದಿಕೆಯ ಎದುರುಗಡೆ ಇರತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಜನ ಕಡಿಮೆ ಇದ್ದೀವಿ, ಮಾತು ಭಾಳ ಮಾತುಗಳು ಆಡಿರುವಂಥ ಮಾತುಗಳೆಲ್ಲ ತಲೆಯೊಳಗೆ ಇಳಿಲಿಕ್ಕೆ ಸಾಧ್ಯವಾಗುವುದಾದರೆ ಭಾರತದ ಚಿತ್ರ ಬದಲಾಗ್ತಿತ್ತು. ಇವತ್ತು ಬೆಳಗ್ಗೆ ಹಿರಿಯ ಸಾಹಿತಿಗಳು ನಮ್ಮೆಲ್ಲರಿಗೆ ಚೇತನ ಸ್ವರೂಪಿ, ಪ್ರಜ್ಞೆಯ ಸ್ವರೂಪಿಯಲ್ಲಿರ್ತಕ್ಕಂಥ ಅಲ್ಲಂಪ್ರಭು ಬೆಟ್ಟದವರು ಹೇಳಿರ್ತಕ್ಕಂಥ ಮಾತು ವರ್ತಮಾನದ ಈ ಹಳವಂಡಕ್ಕೆ ಹಿಡಿದಂಥ ಕನ್ನಡಿಯನ್ನು ಇವತ್ತು ವರ್ತಮಾನದಲ್ಲಿ ನಾವು ಅನುಭವಿಸುವಂಥ ಸ್ಥಿತಿಗೆ ತಿಳಿದೆ. ಎರಡು ಮುಖ್ಯವಾದ ಅಂಶಗಳನ್ನು ಹೇಳಿದರು. ಒಂದು, ಇವತ್ತು ಬಂಡಾಯದ ನಂತರ ಯಾವ ಸಾಹಿತ್ಯ ಪ್ರಕಾರ ಬಂಡಾಯ ಸಂಘಟನೆ ಮತ್ತು ಹೊಸ ತಲೆಮಾರು ಅಂತ, ಹೊಸ ತಲೆಮಾರು ಎಲ್ಲಿದೆ ಅನ್ನೋದನ್ನು ಹೇಳಿದ್ರು. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದೆ, ಮುದುಕರು ಎಲ್ಲ ಎಲ್ಲೆಲ್ಲ ಅಂತ ಕ್ರೀಡಾಂಗಣದಾಗ ಅಂದರೆ ವಾಕಿಂಗ್ ಮಾಡ್ಕೋತಾ, ಜಾಗಿಂಗ್ ಮಾಡ್ಕೋತಾ, ವ್ಯಾಯಾಮ ಮಾಡ್ಕೋತಾ ಅವ್ರಿನ್ನ ಹೆಚ್ಚು ಬದುಕಬೇಕಂತ, ಭಾಳ ದಿವಸ ಬದುಕಬೇಕಂತ ಅವ್ರನ್ನ. ಪ್ರಶ್ನೆ ಇರೋದು ಇಷ್ಟೇ, ಈ ಹುಡುಗರಿಗೆ ವಾಟ್ಸಪ್ ಯೂನಿವರ್ಸಿಟಿಗೆ ಒಯ್ದು ಬಿಟ್ಟವ್ರು ಯಾರು ಒಯ್ದು ಬಿಟ್ಟರು? ಇವ್ರು ತಾನಾಗೆ ಹೋದ್ರೆ ಯಾತಕ್ಕೆ ಹೋದ್ರಿ, ಅಲ್ಲಿ ಯಾಕೆ ಬಿಟ್ಟೇವೆ ಇವತ್ತು ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಇವತ್ತು ಇಡೀ ಸಾಹಿತ್ಯ ಬರೆಯುವವರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ನೀವು ಒಂದು ಸರ್ತಿ ಮೊಬೈಲ್ದಾಗ ಕೈ ಆಡಿಸಿದ್ರೆ ಸ್ವರಚಿತ ಕವನಗಳು ಪುಂಖಾನುಪುಂಖವಾಗಿ ಬರ್ತಾ ಇವೆ, ಕಥೆಗಳು ಕೂಡ ಬರೀತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನು, ಆಧುನಿಕ ವಿದ್ಯಮಾನಗಳನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಆಧುನಿಕ ತಂತ್ರಜ್ಞಾನ ಆಗಲಿ, ಈ ವಿದ್ಯಮಾನವಾಗಲಿ, ಇದು ಯಾರ ಕೈಯಲ್ಲಿದೆ, ಯಾರು ಇದನ್ನು ನಿಯಂತ್ರಿಸ್ತಾ ಇದ್ದಾರೆ? ಮೊಬೈಲನ್ನು ನಾವು ಉಪಯೋಗಿಸ್ತಾ ಇಲ್ಲ, ಮೊಬೈಲ್ ನಮ್ಮನ್ನು ಉಪಯೋಗಿಸ್ತಾ ಇಲ್ಲ. ಮೊಬೈಲ್ ನಮ್ಮನ್ನು ಉಪಯೋಗಿಸುವಂತೆ ನಿರ್ಧಾರ ಮಾಡಿರ್ತಕ್ಕಂಥ ಅಂಶಗಳು ಯಾವುವು ಅನ್ನೋದು ಭಾಳ ಮುಖ್ಯವಾದದ್ದು. ಒಂದೆರಡು ನಾನು ತಾಜಾ ಉದಾಹರಣೆಗಳನ್ನು ಹೇಳಿ, ಒಂದು 8-10 ವರ್ಷದ ಹಿಂದೆ ನಮ್ಮ ಮನೆಯಾಗ ಒಂದು ಮದುವೆ ಇತ್ತು. ಹುಡುಗ ನ್ಯೂರೋ ಸರ್ಜನ್, ಸೂಪರ್ ಸ್ಪೆಷಲಿಸ್ಟ್. ಡಾಕ್ಟರ್ ಅನ್ನಪ್ಪ ಫಾರಿನ್ಗೇರಿಯಲ್ಲಿ ಹೋಗಿ ಬಂದನ, ಭಾಳ ಪ್ರಗತಿಪರ ಇರ್ತಾನೆ ಅಂತ ತಿಳ್ಕೊಂಡು ಸುತ್ತಿ ನೀರು ಹಾಕ್ಬೇಕಲ್ಲ. ನಾವೇನಂದ್ರೆ ಬ್ಯಾಡ್ರಿ, ಸುಮ್ಮ ಕೂಡಿಸ್ರಿ, ಕಾಲ್ನಾಗ ನೀರು ಹಾಕ್ರಿ, ಒಳಗೆ ಹೋಗಿ ಮೈ ತೊಗೊಂಡು ಬಟ್ಟೆ ಗಿಟ್ಟಿ ಮಾಡಿಸಿ. ಯಾಕೆ ಹುಡುಗ ಇದಕ್ಕಂತಾನೆ ಅಷ್ಟು ದೊಡ್ಡ ಡಿಗ್ರಿ ತೊಗೊಂಡ, ಸೂಪರ್ ಸ್ಪೆಷಲಿಸ್ಟ್ ಮಾಡೋಣ, ನ್ಯೂರೋ ಸರ್ಜನ್, ಅವನಿಗೆ ಗೊತ್ತು, ನರ ಎಲ್ಲಿ ಗೊತ್ತು, ಎಲ್ಲ ಗೊತ್ತು. ಅವು ಏನು ಹೇಳ್ದ, ಇಲ್ಲ ನಾನು ಹಿರಿಯರ ಪದ್ಧತಿನ ಅನುಸರಿಸ್ತೀನಿ, ನನಗೆ ಇಲ್ಲೇ ನೀರು ಹಾಕ್ರೆ, ಇಲ್ಲೇ ನೀರು ಹಾಕ್ರೆ ನನಗೆ, ನಾನು ಹಿಂಗೆ ಇಲ್ಲೇ ಮೈ ತೊಗೋತೀನಿ, ಬಟ್ಟೆ ಕಳೀತೀನಿ, ಎಲ್ಲ ಹಿಂದಿನ ಹಿರಿಯರು ಹ್ಯಾಂಗೆ ಮಾಡ್ತೀರೋ ಹಾಗೆ ಮಾಡ್ತೀನಿ. ನಾ ಇಷ್ಟು ಕಲ್ತ್ರೂ ಪದ್ಧತಿ ಬಿಟ್ಟಿಲ್ಲರಿ ನಾವು. ಇದು ಒಂದು ಉದಾಹರಣೆ. ಮೊನ್ನೆ ಯಾರೋ ನಮ್ಮ ಪಕ್ಕದ ಮನ್ಯಾಗ ತೀರ್ಕೊಂಡಿದ್ರು, ವಯಸ್ಸಾದವರ ಅಪ್ಪ. ಮಗಳು ಟೀಚರ್ ಅಳ್ತಿದ್ರು. ನಾನು ಸುಮ್ಮನೆ ಕೇಳಕತ್ತಿದ್ದ, ನೀವು ಸಲುವಾಗಿ ನಾ ಎಷ್ಟು ಮಾಡೀನಿ ಅಪ್ಪ, ಸಾಲಿಗೆ ಒಂದಿನ ನಾ ಪ್ರೇಯರ್ಗೆ ಹೋಗಿಲ್ರಿ ಅಪ್ಪ, ಪ್ರೇಯರ್ ಬಿಟ್ಟಿನ್ರಿ ಅಪ್ಪ. ನಾವು ನೀವು ಕೇಳ್ತಿದ್ರಿ ಪ್ರೇಯರ್ ಹೋಗಿದೆ ಅಂತ ಕೇಳಿದ್ರೆ, ಇಲ್ರಿ ಅಪ್ಪ ಅಂದ್ರೆ ನೀವು ಬೈತಿದ್ರಿ, ಆದ್ರೂ ಸಹಿತ ನಾ ಪ್ರೇಯರ್ಗೆ ಹೋಗಿಲ್ರಿ ಅಪ್ಪ, ನಿಮ್ಮ ಸಲಕ್ಕೆ ಬಂದೀನ್ರಿ ಅಪ್ಪ, ನಾ ವರ್ಷನಾಗ 2 ಸಲನೂ ಪ್ರೇಯರ್ಗೆ ಹೋಗಿಲ್ರಿ ಅಪ್ಪ, ನಾ ಸಾಲಿ ಬಿಡತನ ಒಂದಿನ ಗೊತ್ತಿಲ್ರಿ ಅಪ್ಪ, ಬಡನೆ ಎದ್ದು ಬಂದೀನ್ರಿ ಅಪ್ಪ ಅಂತ ಹೇಳಿ ಹೇಳ್ತಿದ್ಲ. ಅಕ್ಕಿಗೆ ಮೌಲ್ಯ ಮೀರಿನೇ ಅನಿಸ್ಲಿಲ್ಲ, ಅಕ್ಕಿಗೆ ಮೌಲ್ಯ ಜೀವನ ಬಿಟ್ಟಿನೇ ಅನಿಸ್ತಕ್ಕೀಗೆ. ನಾನಂದ ಈಗ ಕಳ್ತನ ಮಾಡೋದ್ರಿಂದ ಮತ್ತು ಹೇಳಿ ಹೇಳ್ತಾಳಲ್ಲ, ಭಯ ಮಾಡಬೇಕು ಅಂತ. ನಾವು ಒಂದಿನ ಪ್ರೇಯರ್ ಅಟೆಂಡ್ ಆಗಿಲ್ರಿ ಅಂತ ಹೇಳಿದ್ರಕ್ಕೆ, ನೀವು ಯಾರ ಶಿಕ್ಷಣ ಇಲಾಖೆಯವರು ಇದ್ರೆ ಸಸ್ಪೆಂಡ್ ಮಾಡ್ಬೇಕೈತಿ. ಹೌದು, ಈಗ ಮಾಡಿಲ್ರಿ ಅಂತ ಹೇಳಿದ್ರು. ಸಿ, ನಾವು ಒಂದಿನ ಪ್ರೇಯರ್ಗೆ ಅಟೆಂಡ್ ಮಾಡಿಲ್ಲ, ಒಂದಿನ ಸಾಲಿ ಬಿಡತ್ತಲ್ಲ, ಸಾಲಾಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಒಬ್ಬಕ್ಕಿ ಟೀಚರ್ ಆಕೆ ಸಂಭ್ರಮಿಸಿ ಹೇಳ್ತಾಳಂದರೆ, ನಮ್ಮ ಶಾಲಾ ಶಿಕ್ಷಣ ಯಾವ ಸ್ಥಿತಿಗೆ ಮುಟ್ಟಿದೆ, ಯಾವ ಅಧೋಗತಿಗೆ ಮುಟ್ಟಿದೆ, ಮತ್ತು ಫಲಿತಾಂಶದಲ್ಲಿ ಕಲಬುರಗಿ, ಬೀದರ್, ಗುಲ್ಬರ್ಗ ಇವೆಲ್ಲ ಹಿಂದುಳಿಲಿಕ್ಕೆ ಏನು ಕಾರಣ ಅನ್ನೋ ಘಟನೆ ಸಾಕಿರುತ್ತೆ.
ಅಂದರೆ ಇವತ್ತು 1996 ನಂತರ ಇಡೀ ಜಗತ್ತಿನ ಸಿನಾರಿಯೋ ಬದಲಾಗೋಯಿತು. ಇಡೀ ಜಗತ್ತಿನ ಸಿನಾರಿಯೋ ಆಧುನಿಕ ವಿದ್ಯಮಾನಗಳಲ್ಲಿ ಆಧುನಿಕೋತ್ತರವಾದ ಅನ್ನುವಂಥ ಒಂದು ಹೊಸ ವಾದವನ್ನು ಬಂಡವಾಳಶಾಹಿಗಳಿಂದ ಹರಿಬಿಡ್ತು. ಈಗ ನಾವು ನೀವೆಲ್ಲ ಬದುಕಿರೋದು ಆಧುನಿಕೋತ್ತರವಾದದಲ್ಲಿ, ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳಿ. ಅದು ಏನು ಒಂದು ವಾದವನ್ನು ಹರಿಬಿಡ್ತು ಅಂತ ಹೇಳಿದ್ರೆ, ಗ್ರ್ಯಾಂಡ್ ನರೇಷನ್ ಕಾಲ ಹೋಯಿತು. ಈಗೇನಿದ್ರು ಎಲ್ಲ ಚಿಕ್ಕ ಚಿಕ್ಕ ನರೇಷನ್ಗಳು, ನಾವು ಮುಖ್ಯ, ನಾವು ಸಣ್ಣದರಿಂದಲೇ ಸಾಧನೆ ಮಾಡ್ತೇವೆ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತದೆ, ಹೌದಲ್ಲ? ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಮೊದಲನೇದಾಗಿ ಜನರನ್ನು ಜಾತಿ ಮತ್ತು ಧರ್ಮಗಳ ಹೆಸರಿಂದ ಒಡೆದು ಬಿಡ್ತು. ನೀನು ಅವ್ರ ಸಂಘಟನೆ ಹೋರಾಟ ಮಾಡ್ತೀನಿ, ನಿನ್ನ ಹೋರಾಟ ನೀವು ಮಾಡು ಅಂಥೇಳಿ ಎಲ್ಲ ಜಾತಿ ಹೆಸರಿಂದ ಒಡೆದುಬಿಟ್ಟು ಯಾವ್ಯಾವ ಜಾತಿ ಒಳಗೆ ಯಾರ್ಯಾರು ಆಗೋಗ್ಯಾರಂತ ಇರ್ಲಾರ್ದವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಹುಡುಕ್ಯಾಡಿ ಓಸು ಮಂದಿಗೆ ಜಯಂತಿ ಹುಚ್ಚ ಹಚ್ಚಿಡ್ತು, ಹೌದಲ್ಲ? ಜಯಂತಿಗಳು ಅವತ್ತು ಒಂದು 2 ಜಯಂತಿ ಆಚರಿಸ್ತಿದ್ದೆವು. ಒಂದು ಬಾಬಾ ಸಾಹೇಬರ ಜಯಂತಿ, ಭಾಳ ಅಂದ್ರೆ ಒಂದು ಬಸವಣ್ಣನ ಜಯಂತಿ. ಇವತ್ತು ಹಾಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಲ, ಜಯಂತಿಗಳ ಇಲಾಖೆ. ಜಯಂತಿ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಆ ಜಯಂತಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಅಂದರೆ ಆಯಾ ಜಾತಿ ಅಂಬಿಗರ ಚೌಡಯ್ಯನ ಜಯಂತಿ ಅವ್ರಿಗೆ ಕರೀಬೇಕು. ಅವ್ರಿಗೆ ಕರೀಲಿಲ್ಲ ಮರುದಿನ ಅವನ ಇಲಾಖೆಯ ಆಫೀಸರ್ ಸಸ್ಪೆಂಡೆಡ್. ಅವ್ರಿಗೆ ಕರೀಬೇಕು. ಅವ್ರು ಹೇಳ್ತಾರೆ, ಒಬ್ಬ ಡಿ ಜೆ ಹಚ್ಚಂತಾನೆ, ಒಬ್ಬ ಚಂಡ ಹಚ್ಚಂತಾನೆ, ಒಬ್ಬ ಕುಣಿತೀನಂತಾನೆ, ಒಬ್ಬ ಕುಡಿತೀನಂತಾನೆ. ಅವೆಲ್ಲ ಮಾಡಬೇಕಾಗ್ತದೆ. ಅಂದರೆ ಜನರನ್ನು ಸಾಮೂಹಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಯಾಕೆ ಇವತ್ತು ಬಂಡಾಯ ಸಾಹಿತ್ಯ ಅಷ್ಟು ಉತ್ಕೃಷ್ಟವಾಗಿ ಏರಿ ಬಂತು? ಸರ್ ಏನು ಹೇಳಿದರು, ಬಂಡಾಯ ಸಾಹಿತ್ಯದ ಉಗಮಕ್ಕೆ ಕಾರಣ ಸಮ್ಮೇಳನದಲ್ಲಿ ಹಂಪ ನಾಗರಾಜಯ್ಯ ಮತ್ತು ಅನೇಕ ಜನ ಇದ್ದರು. ಧರ್ಮಸ್ಥಳ ನಾವು ಅವಾಗ PUC ಒಳಗಿದ್ದೀವಿ, ದೊಡ್ಡ ಸುದ್ದಿ ಆಯಿತು. ದಲಿತ ಬಲಿತ ಅನ್ನೋದು ಇರೋದಿಲ್ಲ ಅನ್ನೋದನ್ನೇ ಹೆಡ್ಲೈನ್ ಆಯ್ತು ಅಂತ ಹೇಳ್ತಾರೆ. ಅದು ಕರ್ನಾಟಕದ ಮೂಲೆಗೂ ಕೂಡ ಗುಂಜಾಯಿಸಿತು. ಕರ್ನಾಟಕದ ಮೂಲೆಗೂ ಕೂಡ ಜನ ಎದ್ದು ನಿಂತು. ಇವತ್ತು ಜನ ಹೇಳ್ತಾ ಇಲ್ಲೇನೋ, ಇವತ್ತು ಜನ ಸ್ಟ್ರೈಕ್ ಮಾಡ್ತಾ ಇಲ್ಲೇನೋ, ಹೇಳ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರವರ ಜಾತಿಯ ದ್ವೀಪಗಳಲ್ಲಿ ಸ್ಟ್ರೈಕ್ ಆಗ್ತವೆ, ಜಾತಿಯ ದ್ವೀಪಗಳಲ್ಲಿ ಸ್ಟ್ರೈಕ್ ಆಗ್ತವೆ. ನನ್ನ ಅನುಭವಕ್ಕೆ ಬಂದಿದೆ. ಯಾವುದೋ ಒಂದು ಹುಡುಗಿ ಇರ್ತಾಳೆ, ಆಕಿನ ಮ್ಯಾಗ ಯಾವುದೋ ಮೇಷ್ಟ್ರ ಅನ್ಯಾಯ ಅತ್ಯಾಚಾರ ಮಾಡಿರ್ತಾನೆ, ತಪ್ಪು ಮಾಡಿರ್ತಾನೆ. ಅವನು ತಪ್ಪು ಮಾಡಿದಾಗ ನಾವು ಮಹಿಳಾ ಸಂಘದವ್ರು ಹೋಗಿ ಹೋರಾಟ ಮಾಡಬೇಕು, ಏನಮ್ಮ ಏನಾಗಿದೆ ಏನು ಸುದ್ದಿ ಅಂತ ನಿಂತರೆ ಆ ಹುಡುಗಿ ಜಾತಿಯವ್ರು ಯಾರು ಹುಡ್ಕೊಂಡು ಬರ್ತಾರೆ. ಈ ಮಹಿಳಾ ಸಂಘದವ್ರ ಸಂಗಟ ಹೋಗ್ಬೇಡಿ, ನಮ್ಮ ಜಾತಿ ನಾವು ಮಾಡ್ತೇವೆ, ನೀವೇನು ಮಾಡೋರು, ನಮ್ಮ ಜಾತಿ ನಾವು ಮಾಡ್ತೇವೆ ಅಂತ. ಆ ಜಾತಿ ಹುಡುಗಿ ಕಡಿದವರು, ಅನ್ಯಾಯ ಒಳಗಾದಂಥವರೆಲ್ಲ ಆ ಜಾತಿಯವರು ಹುಡುಗಿ ಕಡೆ ಬಂದು ನಿಂದಿರ್ತಾರೆ. ಅನ್ಯಾಯ ಮಾಡಿದ ಜಾತಿಯವರು ಹುಡುಗನ ಕಡೆ ಬಂದು ನಿಂದಿರ್ತಾರೆ. ಇವರು ಅಂಥದ್ದೇ ಸ್ಟ್ರೈಕ್ ಮಾಡ್ತಾರೆ, ಅವರು ಅಂಥದ್ದೇ ಸ್ಟ್ರೈಕ್ ಮಾಡ್ತಾರೆ. ಇವರು ಮಂದಿಗೆ ತರ್ತಾರೆ, ಅವರು ಮಂದಿಗೆ ತರ್ತಾರೆ. ಅವಾಗ ನಮ್ಮನ್ನು ಆಳುವಂಥ ಸರ್ಕಾರಕ್ಕೆ ಇದಕ್ಕಿಂತ ಬೆಸ್ಟ್ ಅವಕಾಶ ಇನ್ನೇನು ಬೇಕು? ನಿಮ್ಗೆ ಯಾರಿಗೆ ನ್ಯಾಯದ ಪ್ರಶ್ನೆನೇ ಇಲ್ಲ, ನ್ಯಾಯದ ಪ್ರಶ್ನೆನೇ ಇಲ್ಲ. ಹೀಗಾಗಿ ಗ್ರ್ಯಾಂಡ್ ನರೇಷನ್ ಅನ್ನುವಂಥದ್ದು, ಬೃಹತ್ ಕಥನ ಅನ್ನುವಂಥದ್ದು ಈಗಿಲ್ಲ. ಬೃಹತ್ ಕಥನದ ಅವಶ್ಯಕತೆ ಇಲ್ಲ. ಮತ್ತು ಜನ ತಮ್ಮ ತಮ್ಮ ನೇಟಿವಿಟಿಗೆ ತಿರುಗಬೇಕು ಅಂತ ಹೇಳಬೇಕು. ನಿಮ್ಮ ದೇಶಿ ಪರಂಪರೆಗೆ ತಿರುಗಬೇಕು. ದೇಶೀಯತೆ ಅನ್ನೋದು ಬೇರೆ, ದೇಶಿಗೆ ಹೊಳಬೇಕು. ನೀವೆಲ್ಲ ಹಿಂದೆ ಹೋಗಬೇಕು ಅಂಥೇಳಿ ಹೆಂಗೆ ಹುಚ್ಚಿಡಿಸ್ಬಿಟ್ರು ಶಾಲಾ ಕಾಲೇಜುಗಳಲ್ಲಿ. ಎತ್ನಿಕ್ ಡೇ ಅಂತ ಶುರು ಮಾಡಿದ್ರು ಸರ್. ಎತ್ನಿಕ್ ಡೇ ಅಂದ್ರೆ ಧೋತ್ರ ಉಟ್ಕೊಂಬರ್ಬೇಕು, ಇವ್ರು 9 ಸೀರೆ ಉಟ್ಕೊಂಬರ್ಬೇಕು, ಮುಗಿಯಾಗ ನತ್ತು ಹಾಕೊಂಬರ್ಬೇಕು, ಕಾಲಾಗ ಬೇಡಿ ಹಾಕೊಂಬರ್ಬೇಕು, ಗೆಜ್ಜೆ ಹಾಕೊಂಬರ್ಬೇಕು. ಎತ್ನಿಕ್ ಡೇ ಹುಡುಗರಿಗೆ ಮಜಾ ಅನ್ನಿಸ್ತು. ನೀವು ಬಂದು ಇಲ್ಲಿ ಮುಂಜಾನೆ ಚಂದ ನಾವು ಕೊರೋದ್ರೆ ಯಾರು ಕೊಂಡಿರ್ತಾರಲ್ಲ ಎತ್ನಿಕ್ ಡೇ ಇದ್ದಾರೆ ಹುಡುಗರು. ಅವರು ಆ ಹುಡುಗಿ ಮಾರವಾಡಿ ಡ್ರೆಸ್ ಹಾಕೊಂಬರ್ತಾಳೆ, ಲಂಬಾಡಿ ಹುಡುಗಿ ಲಂಬಾಡಿ ಡ್ರೆಸ್ ಹಾಕೊಂಬರ್ತಾಳೆ, ಗುಜರಾತಿ ಹುಡುಗಿ ಗುಜರಾತಿ ಡ್ರೆಸ್ ಹಾಕೊಂಬರ್ತಾಳೆ. ಆಯಾ ಜಾತಿ ಐಡೆಂಟಿಟಿ, ಮರೆಯಬೇಕಾದಂಥ ಐಡೆಂಟಿಟಿಗಳನ್ನು ಅತ್ಯಂತ ಢಾಳಗೊಳಿಸಿ ಅದನ್ನು ಬಂಡವಾಳ ಮಾಡಿಕೊಡ್ತು ಆಳುವ ವರ್ಗ. ಮರೆಯಬೇಕಾದ ಐಡೆಂಟಿಟಿಗಳು ದಲಿತತ್ವವನ್ನು ಇರುವುದು, ಮೇಲ್ಜಾತಿನೇ ಅಹಮ್ಮನ್ನು ಬಿಟ್ಟು ಚಲನೆ ಆಗಬೇಕಾಗಿದೆ. ಮತ್ತು ಬಸವಾದಿ ಶರಣರು ಹೇಳಿದ್ದು, ಬುದ್ಧ ಹೇಳಿದ್ದು ತಾನೆ, ಈ ಜಾತಿಯ ಕಂಪಾರ್ಟ್ಮೆಂಟ್ಗಳನ್ನು ಬಿಟ್ಟು ಹೊರಗೆ ಬರಬೇಕಾಗಿತ್ತಲ್ಲ. ಇವತ್ತು ಜಾತಿಯ ಕಂಪಾರ್ಟ್ಮೆಂಟ್ಗಳಲ್ಲಿ ಜನರನ್ನು ಒಡೆದು ಛಿದ್ರ ಮಾಡಲಾಗಿದೆ. ಅದಕ್ಕೊಂದು ದೊಡ್ಡ ತಾಜಾ ಉದಾಹರಣೆ ಅಂದರೆ ಒಳ ಮೀಸಲಾತಿ. ನಾವು ಸಣ್ಣವರಿದ್ದಾಗ ಮೇಲ್ಜಾತಿಯವರಿಗೆ ಅಸ್ಪೃಶ್ಯರಿಗೆ ದೊಡ್ಡ ಜಗಳ ಇತ್ತು ಸರ್. ಮೇಲ್ಜಾತಿಯವರಿಗೆ, OBCಗಳಿಗೆ, ಅಸ್ಪೃಶ್ಯರಿಗೆ, ದಲಿತರಿಗೆ ದೊಡ್ಡ ಜಗಳ ಇತ್ತು. ಈಗ OBCಗೆ ಜಗಳ ಇಲ್ಲ, ದಲಿತರ ನಡುವೆ ಜಗಳ ಆದರೆ ಇವರು ಆರಾಮರೇ ಇಲ್ಲ. ಯಾರು ಹಚ್ಚಿದ್ರು ಇದನ್ನು ಹಚ್ಕೊಳ್ಳೇವು, ನಾವು ಜಗಳ ನಾವು ಮಾಡಿದೆವು,
ತಲೆ ನಮ್ಮದು ಬಿತ್ತು, ರಕ್ತ ನಮ್ದು ಹರಿತು. ಇದನ್ನು ಚಾಲನೆಗೊಳಿಸಿದವರು ಯಾರು? ಸಮಸ್ಯೆ ಇದೆ, ಟೇಬಲ್ನಲ್ಲಿ ಕುಂತು ಬಗೆಹರಿಸಿಕೊಳ್ಳಬೇಕಾದ ವಿಷಯ, ಸಾಧ್ಯಾಸಾಧ್ಯತೆಗಳನ್ನು ಚರ್ಚೆ ಮಾಡಿ ಕಂಡುಕೊಳ್ಳಬೇಕಾಗಿರತಕ್ಕಂಥ ಫಲಿತಗಳು. ಇವತ್ತು ಹಾದಿ ರಂಪ ಬೀದಿ ರಂಪ ಆಗಲಿಕ್ಕೆ ಸ್ಪಾನ್ಸರ್ಶಿಪ್ ಇದೆ. ಇವತ್ತಿನ ಯಾವ ಚಳುವಳಿಗಳು, ಒಂದಿಷ್ಟು ಪ್ರಗತಿಪರರು ಎಡಚಿಂತಕರು ನಡೆಸುವಂಥ ಚಳುವಳಿಗೆ ಬಿಟ್ಟು ಉಳುಕಿದ ಈ ಚಳುವಳಿಗಳು ಪ್ರೋಗ್ರಾಮ್ ಆಗಿ ಹೋಗ್ಬಿಟ್ಟವು. ಚಳುವಳಿಗಳು ಪ್ರೋಗ್ರಾಮ್ ಆಗಿಬಿಟ್ಟವು. ಪ್ರತಿಯೊಂದು ಚಳುವಳಿಯಿಂದ ಒಂದು ಪಕ್ಷ ಸ್ಪಾನ್ಸರ್ಶಿಪ್ ಇರ್ತದೆ. ಒಂದು ಪಕ್ಷದ ಕುರ್ಚಿ ಹಾಕೋರು ಅವರೇ, ಉಣಿಸೋರು ಅವರೇ, ಜೇ ಹೊಡಿಸೋರು ಅವರೇ, ಫ್ಲಾಗ್ ನಡೆಸೋರು ಅವರೇ, ಅವರೇ ಎಲ್ಲ ಮಾಡಿ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್. ಅವು ಚಳುವಳಿಯಾಗಿ ಉಳಿಲಿಲ್ಲ. ಈ ಆಧುನಿಕೋತ್ತರವಾದಂದರೆ ಹೊಸ ಆರ್ಥಿಕ ನೀತಿಯನ್ನು ಲಾಗು ಮಾಡೋದಕ್ಕಿಂತ ಮುಂಚೆ ಜನರ ಮೈಂಡನ್ನು ಪ್ರಿಪೇರ್ ಮಾಡಿದರು, ಜನರ ಮನೋಭೂಮಿಕೆಯನ್ನು ಹದಗೊಳಿಸಿದ್ರು. ಏನು ಹದಗೊಳಿಸಿದ್ರು? ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು ಅಂತಕೊಂಡು ಹೇಳಿ ದುಡಿಯುವ ವರ್ಗ ಏನಿತ್ತಲ್ಲ, ದುಡಿಯುವ ವರ್ಗ, ಆ ದುಡಿಯುವ ವರ್ಗವನ್ನು ಪರಸ್ಪರ ಸಮಸ್ಯೆಗಳಿಗೆ ಸೇರದಂತೆ ಮಾಡಿಬಿಟ್ರು ಅವರು. ಇವತ್ತು ನಾವು ಯುವಕರು ನಮ್ಮ ಜೊತೆಗೆ ಬರಬೇಕು, ಹೊಸ ತಲೆಮಾರು ನಮ್ಮ ಜೊತೆಗೆ ನಿಂದಿರಬೇಕು ಅಂದರೆ ನಾವು ಮಾತನಾಡಬೇಕಾಗಿದ್ದು ಅವರ ಉದ್ಯೋಗ, ಅವರಿಗೆ ಸಿಗಬೇಕಾದ ಶಿಕ್ಷಣ, ಅವರಿಗೆ ದೊರೆಯಬೇಕಾದ ಸ್ಥಾನಮಾನಗಳ ಕುರಿತು ನಾವು ಎಲ್ಲಿವರೆಗೆ ಮಾತನಾಡುವುದಿಲ್ಲ ಅಲ್ಲಿವರೆಗೆ ಹೊಸ ಹುಡುಗರು ನಮ್ಮ ಜೊತೆಗೆ ಇರುವುದಿಲ್ಲ. ಯಾಕಿಲ್ಲ ಹೊಸ ಹುಡುಗರು ನಮ್ಮ ಜೊತೆಗೆ ಅಂತ ಕೇಳಿದ್ರೆ, ಒಂದು ನಮ್ಮ ಕಾಲಕ್ಕೆ ನಮ್ಮ ಸಂದರ್ಭದಲ್ಲಿ ಇರುವಂಥ ಬದುಕಿಗೆ ಇರತಕ್ಕಂಥ ಒಂದು ಸ್ಥಿರತೆ ಈ ಯುವಕರಿಗೆ ಇಲ್ಲ. ಇದರ ಯುವ ಸಮುದಾಯಗಳಿಗೆ ಬದುಕಿನ ಸ್ಥಿರತೆ ಇಲ್ಲ. ಒಂದು ಸ್ಪಷ್ಟವಾದಂಥ ಆದಾಯದ ಮೂಲ ಅನ್ನೋದಿಲ್ಲ, ಆದಾಯದ ಮೂಲ ಇಲ್ಲ. ಕೆಲಸ ಸಿಗ್ತದೆ ನಾವು ಗ್ಯಾರಂಟಿ ಇಲ್ಲ, ಸಿಕ್ಕ ಕೆಲಸ ಉಳಿತದೆ ನಾವು ಗ್ಯಾರಂಟಿ ಇಲ್ಲ, ಉಳಿದು ಕೆಲಸ ಉಳಿದ್ರೂ ಕೂಡ ಅದರೊಳಗೆ ಅಭಿವೃದ್ಧಿ ಆಗ್ತೀನಿ ಅನ್ನುವಂಥ ಭರವಸೆ ಇಲ್ಲ. ಒಂದು ಗೊತ್ತಿರಬೇಕು ನಿಮಗೆ, IT-BT ಹುಡುಗರ ಜೊತೆ ನೀವು ಕುರಿತು ಮಾತಾಡಿದ್ರೆ ಅಂದ್ರೆ ಹುಡುಗರು ಹೇಳ್ತಾರೆ ಮದುವೆ ಮಾಡ್ಕೊಂಡ್ರೆ ಒಲ್ರಿ ಅಂತಾರೆ. ಮೇಡಮ್ ಬೇಡ್ರಿ, ನಮ್ಮ ನೌಕರಿ ಯಾವಾಗ ಹೋಗ್ತದೆ ಸುದ್ದಿ ಮದುವೆನೇ ಒಲ್ರಿ. ಯುಸಿ ದೇಶದಲ್ಲಿ ಆಗುವಂಥ ಜಗತ್ತಿನಲ್ಲಾಗುವಂಥ ಎಲ್ಲ ಬದಲಾವಣೆಗಳ ಹಿಂದೆ ಆರ್ಥಿಕ ನೀತಿಗಳು ಪ್ರಧಾನವಾಗಿ ಪಾತ್ರವಹಿಸಿರ್ತವೆ. ಆ ಆರ್ಥಿಕ ನೀತಿಗಳೇ ನಮ್ಮ ಸಾಮಾಜಿಕ ಸಂರಚನೆಗಳನ್ನು ನಿಯಂತ್ರಿಸ್ತಿರ್ತವೆ. ನಮ್ಮ ಸಾಮಾಜಿಕ ಬದಲಾವಣೆಗಳೇ ನಮ್ಮ ಸಂಸ್ಕೃತಿಯಲ್ಲಿ ಪಲ್ಲಟಗಳನ್ನು ಮಾಡ್ತಿರ್ತವೆ. ಈ ಆರ್ಥಿಕತೆ, ಸಾಮಾಜಿಕತೆ, ಈ ಸಂಸ್ಕೃತಿ ಇವೆಲ್ಲ ಸೇರಿನೇ ಅಧ್ಯಾತ್ಮದ ಮುಖವಾಡ ಹೊತ್ಕೊಂಡು ಬರ್ತವೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು, ಅಧ್ಯಾತ್ಮದ ಮುಖವಾಡ ಹೊತ್ಕೊಂಡು ಬರ್ತವೆ. ಸೊ ಇವತ್ತು ಮಾತೆತ್ತರೆ ಅಧ್ಯಾತ್ಮದ ಬಗ್ಗೆ ಹೊಗಳೇ ಕೊಚ್ತಾ ಇದ್ದೀವಿ ನಾವು. ಮಾತೆತ್ತರೆ ನಮ್ಮ ಐಡೆಂಟಿಟಿ ಅಂತಕೊಂಡು ಹೇಳ್ತಾ ಇದ್ದೇವೆ. ಐಡೆಂಟಿಟಿ ಪಾಲಿಟಿಕ್ಸ್ ಅನ್ನೋದಿಲ್ಲ, ಅಸ್ಮಿತೆಯ ರಾಜಕಾರಣ. ಐಡೆಂಟಿಟಿ ಪಾಲಿಟಿಕ್ಸ್ ಅನ್ನೋದು ಹೌದು, ಪ್ರತಿಯೊಂದು ಜಾತಿಗೂ ತನ್ನ ನೋವಿನ ಪ್ರಜ್ಞೆ ಇರಬೇಕು. ಜಾತಿಯ ಪ್ರಜ್ಞೆ ಅಲ್ಲ, ನೋವಿನ ಪ್ರಜ್ಞೆ ಇರಬೇಕು. ಅಂತಃಕರಣವನ್ನು ಕಲಕುವಂಥ ನೋವಿನ ಪ್ರಜ್ಞೆ ಇರಬೇಕು. ನೋವಿನ ಪ್ರಜ್ಞೆ ಇಲ್ಲ, ಜಾತಿಯ ಅಹಮ್ಮಿಕೆಯ ಪ್ರಜ್ಞೆ ಇರುವುದರಿಂದ ಹೀಗಾಗಿ ನಾವು ಜಾತಿ ಹೆಸರಿನಿಂದ, ಪ್ರದೇಶದ ಹೆಸರಿನಿಂದ, ಭಾಷೆಯ ಹೆಸರಿನಿಂದ, ಈ ಎಲ್ಲ ಹೆಸರುಗಳಿಂದ ಛಿದ್ರವಾಗಿರೋದ್ರಿಂದ ನಮ್ಮ ಸಮಸ್ಯೆಗಳು, ಸಾಮಾನ್ಯ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇಲ್ಲ. ಸಾಮಾನ್ಯ ಸಮಸ್ಯೆಗಳನ್ನು ಗೊತ್ತದೆ. ಹಳ್ಳಿಯೊಳಗೆ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸ್ತೇವೆ ನಾವು. ಉದ್ಯೋಗ ಖಾತ್ರಿ ಬಿಸಿ 15-20 ವರ್ಷ, 20-25, 2005ರಿಂದ ಪ್ರಾರಂಭ ಆಯಿತು. 2025ಕ್ಕೆ ಅದು ಹೆಚ್ಚು ಕಡಿಮೆ ಮುಂಚೆ ಹೋಯಿತು. ಹಳ್ಳಿಯೊಳಗೆ ಉದ್ಯೋಗ ಖಾತ್ರಿ, ಮನ್ರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತಕ್ಕಂಥದ್ದು ಭಾಳ ದೊಡ್ಡ. ಈ ಕೋವಿಡ್ ಪೀರಿಯಡ್ಗಳದಂತೂ ದುಡಿಯುವ ಜನ ಉಳಿದಿದ್ದು ಉದ್ಯೋಗ ಖಾತ್ರಿಯಿಂದಲೇ. ಹೈದರಾಬಾದ್ ಕರ್ನಾಟಕದ ಅನೇಕ ಹಳ್ಳಿಗಳಿಗೆ ಹೋಗಿ ನಾವು ಕೆಲಸ ಮಾಡಿಸ್ತೇವೆ. ಜನರಿಗೆ ಕರ್ಕೊಂಡು ಹೋಗಿ ಕೆಲಸಕ್ಕೆ ಹಚ್ಚಿ, ಕೂಲಿಗೆ ಹಚ್ಚಿ, ನಾಲಿಗೆ ಹಚ್ಚಿ, ಅವ್ರಿಗೆ ಇದು ಇಸ್ಕೊಟ್ಟು ಅದು ಇಸ್ಕೊಟ್ಟು ಅದೆಲ್ಲ ಮಾಡಿದ ಕೂಡಲೇ ಕನಿಗೂ ಕೂಡ ನಾವು ಅವರಿಗೆ ಪ್ರೊವೈಡರ್ ಆದೇವೆ ಹೊರತು ಅವರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿ ಆರ್ ಪ್ರೊವೈಡರ್, ಒದಗಿಸಿಕೊಡೋರು ನಾವು. ಅವ್ರು ಏನು ತಿಳ್ಕೊಂಡ್ರು, ಇವರು ಉದ್ಯೋಗ ಖಾತ್ರಿ ಕೆಲಸ ಹಚ್ಚೋರು ತಿಳ್ಕೊಂಡ್ರು ಅಷ್ಟೇ. ಮತ್ತೆ ನಂದು ಇವ್ರು ಇಷ್ಟು ಮಂದಿ ಕೆಲಸ ಹಚ್ತಂದ್ರೆ ಸುಮ್ಮದೇನೋ ಇವ್ರಿಗೆ ಮನಾರ್ ಸಿಗ್ತದೆ, ನೀನು ಏನು ಕೊಡೋದು, ಅವೆಲ್ಲ ನಡೀತವೆ ಅವು. ಪ್ರಶ್ನೆ ನೋಡ್ರಿ, ಆ ಉದ್ಯೋಗ ಖಾತ್ರಿ ಇವತ್ತು ಖತಮ್ ಮಾಡಿಡ್ತು ಸರ್ಕಾರ, ಮುಗಿಸಿಬಿಡ್ತು. ಅದರ ವಿರುದ್ಧ ಒಂದು ಹೋರಾಟ ಮಾಡಬೇಕು, ಚಳುವಳಿ ಮಾಡಬೇಕು ಅಂತ ಹೇಳಿದ್ರೆ ಜನ ಕಿತ್ತೆದ್ದು ಬರಬೇಕಾಗಿದೆ. ಕಿತ್ತೆದ್ದು ಬರ್ತಾ ಇಲ್ಲ ಜನ. ಯಾಕಂತ ಕೇಳಿದ್ರಿ, ಪ್ರತಿಯೊಂದು ಜನ ತಮ್ಮ ತಮ್ಮ ಜಾತಿಯ ಐಕಾನ್ಗಳ ಜಯಂತಿ ಒಳಗರ,
ತಮ್ಮ ತಮ್ಮ ದೇವ್ರದೊಳಗರ, ತಮ್ಮ ಧರ್ಮದಾಗರ, ತಮ್ಮ ಮದಿ ಒಳಗರ, ತಮ್ಮ ಸೆಲೆಬ್ರಿಟಿ ಒಳಗರ. ಆಧುನಿಕ ಬಂಡವಾಳಶಾಹಿ ಲೋಕ ಸೆಲೆಬ್ರಿಟಿ ಅನ್ನುವಂಥ ಹುಚ್ಚು ಇಷ್ಟು ಹತ್ತಿಬಿಟ್ಟದಲ್ರಿ. ನೀವು ಯಾವುದೇ ಫಂಕ್ಷನ್ ತೋರಿ, ಗ್ರ್ಯಾಂಡ್ ಇಲ್ಲದ ಫಂಕ್ಷನ್ ಇಲ್ಲ. ಅವ್ರಿಗೆ ಹೇಳೋದು ಒಂದೇ, ನೀವು ಹುಡುಗರನ್ನು ಕೇಳಿ, ಮುದುಕರು ಕೇಳಿ, ಸಾಲ ಸಿಗ್ತದ್ರಿ, ಸಮಯ ಸಿಗ್ತದೇನ್ರಿ? ಯಾವ ಹುಡುಗರು ಕೇಳಿ, ಮದುವೆ ಅದ್ದೂರಿ ಆಗ್ಬೇಕ್ರಿ. ಅದು ಮದುವೆ ಜೋರಾಗೇ ಬೇಕು. ಸಾಲ ಮಾಡಿದ್ರೆ ಆಯ್ತದೆ. ಒಂದು ಸರ್ತಿ ಮದುವೆ ಮಾಡ್ಕೊಳಕ್ಕೆ ಕುರಿ ಪಾಣ ಬೀಳ್ತೀವಿ. ಈಗ ಮದುವೆಯಾಗಿ 1ನೇ ವರ್ಷಿಗೂ ಹಬ್ಬ, 10 ವರ್ಷಕ್ಕೆ ಹಬ್ಬ. ನಮ್ಮ ಮದುವೆಯಾಗಿ 50 ವರ್ಷ ಆಗಿದ್ರಿ, ಏನು ಸುವರ್ಣ ಮಹೋತ್ಸವ ಅದು ಅಲ್ಲಿ ಬನ್ನಿ. ಈ ಮದುವೆಯಾಗಿ ಏನು ಕಡದ ಕಟ್ಟೆ ಹಾಕಿ ಹಿಂದಿನ ದಿವಸ ಮದುವೆ ಆಗ್ಯಾರ, ಮುಂದೆ ಆಗೋರು ಮಾರಾಟವ್ರಿಗೆ ಏನು ಕಡದ ಕಟ್ಟೆ ಹಾಕಿದ್ರಿ ಅಂತ. ಇವತ್ತು ಇಲ್ಲಿ ಇಲ್ಲವ, ಇವತ್ತೇನು 60 ಮಂದಿ ಇದ್ದೇವೆ. ಇವತ್ತು ಯಾರೇ ಇಲ್ಲಿ ಕೂತವ್ರದ್ದೊಬ್ಬರದು ವಿವಾಹ ವಾರ್ಷಿಕೋತ್ಸವ ಇತ್ತು, ಸುಮ್ಮನೆ ಮೊಬೈಲ್ದಾಗ ಒಂದು ಸುದ್ದಿ ಹಾಕಿ ಮೆಸೇಜ್ ಹಾಕಿ ನೋಡ್ರಪ್ಪ ನಂದು ವಿವಾಹ ವಾರ್ಷಿಕೋತ್ಸವ ಅಂತ ಇಟ್ಟೇ ಹೇಳೋದಿತ್ತು. ಹಾಲ ಶಾರ ತುರ ಹಿಡ್ಕೊಂಡಿದ್ದು ಹಾಲು ತುಂಬಿತ್ತು ಸರ್. ನೀವು ಹೇಳೋದೇ ಜಗತ್ತಿಲ್ಲ. ಯಾಕೆ? ನಮ್ಮ ಪ್ರಯಾರಿಟಿ, ನಮ್ಮ ಪ್ರಾಮುಖ್ಯತೆಗಳು, ನಮ್ಮ ಪ್ರಾಧಾನ್ಯತೆಗಳು ಹೇಗೆ ಬದಲಾದವು? ಯಾರು ಶುರು ಮಾಡಿದ್ರೆ ಇದೆಲ್ಲ? ಆಧುನಿಕ ಬಂಡವಾಳಶಾಹಿ. ನಾವು ತಿಳ್ಕೊಂಡಿದ್ದೀವಿ ಇವತ್ತು BJP ಅಥವಾ ಮೋದಿ ಸರ್ಕಾರ ದೇಶ ನಡೆಸ್ತಾ ಇದೆ ಅಂತ. BJP ಅಥವಾ ಮೋದಿ ಸರ್ಕಾರ ದೇಶ ನಡೆಸ್ತಿದ್ರೆ ಟ್ರಂಪ್ನ ಎದುರು ಜ್ವಲ ಸುರಿಸ್ಕೋತ ನಿಂದಿರ್ತಿದ್ದಿಲ್ಲ ಇವರು. ಟ್ರಂಪ್ ಹುಟ್ಟಂದ್ರೆ ಹುಟ್ಟು, ಬೈಟ್ ಅಂದ್ರೆ ಬೈಟ್ ನಿಂದಿರ್ತಿದ್ದಿಲ್ಲ ಇವರು. ಭಾರತದ ಗರಿಮೆಯನ್ನು, ಭಾರತದ ವಿದೇಶಾಂಗ ನೀತಿಯನ್ನು ಇಷ್ಟು ಮಣ್ಣು ಮುಗ್ಗಿಸ್ತಿದ್ದಿಲ್ಲ. ಅವ್ನು ನೀವು ಎಣ್ಣೆ ತಗೋಬೇಡ್ರಿ, ಇರಾನ್ನಿಂದ ಬಿಟ್ಟೆ ಆಯಿತು ಮಹಾಪ್ರಭು. ರಷ್ಯಾದಿಂದ ಎಣ್ಣೆ ತಗೋಬೇಡ್ರಿ, ಆಯಿತು ಮಹಾಪ್ರಭು. ಸೀಸ್ ಫೈರ್ ನಾ ಮಾಡಿ ನಿಮಗೆ ಸಿಂಧೂರ್ ಆಪರೇಷನ್ ನಾನು ನಿಲ್ಲಿಸೀನಿ, ಆಯಿತು ಮಹಾಪ್ರಭು. ನಾನು ನಮ್ಮ 1 ಪೈಸಾ ನಿಮ್ಮ ಬಿಲ್ದ ಬರ್ತಕ್ಕಂಥ ಗೂಡ್ಸಿಗೆ ನಾವು 1 ಪೈಸಾ ಟ್ಯಾಕ್ಸ್ ಕೊಡೋಂಗಿಲ್ಲ, ಆಯಿತು ಮಹಾಪ್ರಭು. ನಮ್ಮ ಗೂಡ್ಸಿಗೆ ನೀವು 18%, 20% ಟ್ಯಾಕ್ಸ್ ಕೊಡಬೇಕು, ಆಯಿತು ಮಹಾಪ್ರಭು. ಯಾರು ನಡೆಸ್ತಾ ಇದೆ ಇವತ್ತು? ದೊಡ್ಡ ಬಂಡವಾಳಿಗಳು, ದೊಡ್ಡ ಬಂಡವಾಳಶಾಹಿಗಳ ಕೈಯಲ್ಲಿ ಈ ದೇಶ ಇದೆ. ಆ ಬಂಡವಾಳಶಾಹಿಗಳು ಜನರನ್ನು, ಅವರ ತಲೆಯನ್ನು ಆಕ್ರಮಿಸಿಕೊಂಡಿಟ್ಟಿದ್ದಾರೆ. ಕಲ್ಚರಲ್ ಕ್ವಶನ್, ಒಂದು ಸಾಂಸ್ಕೃತಿಕ ದಾಹ ಅನ್ನೋದಿರ್ತಲ್ಲ ಮನುಷ್ಯನಿಗೆ. ಆ ಸಾಂಸ್ಕೃತಿಕ ದಾಹ ನೋಡ್ರಿ, ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಬರ್ತಡೇ ಒಳಗಿದ್ದಾರೆ. ಬರ್ತಡೇ ಮಾಡಿಕೊಳ್ಳುವಾಗ ಅವ್ರು ಎಷ್ಟು ಖರ್ಚು ಮಾಡ್ಕೋತಾರೆ? ನೀವು ಊರು ತುಂಬ ಫ್ಲೆಕ್ಸ್ ಇರ್ತಾವೆ ನೋಡಿರಿ. ಯಾಕಂದರೆ ಅವನ ಹೀರೋ ಇರ್ತಾನಲ್ರಿ, ಅವ್ನು ಲೀಡರ್ ಇರ್ತಾನ, ಅವ್ನ ಲೀಡರ್ ಫೋಟೋ ಇರ್ತಾವೆ ಎಲ್ಲ ಕಡೆ ಇರ್ತವೆ. ಒಬ್ಬ MLA ಬರ್ತಡೇ ಬಂತಂದ್ರೆ ಊರು ಸತ್ಯಾನಾಶ ಮಾಡ್ತಾನೆ. ಒಬ್ಬ MLA ಬರ್ತಡೇ, ಅವ MLA ಬರ್ತಡೇ ಮಾಡ್ಕೋತಾನಂದ್ರೆ ಅವ್ನು ಚೇಲಾನು ಬರ್ತಡೇ ಮಾಡ್ಕೊಂಬವನಿ. ಊರಿಗೆ ಊಟ ಬರ್ತಡೇ ಮಾಡ್ಬೇಕಾದ್ರೆ ಇದು ಹೊಡಿತಾರೆ, ಟೆಂಟ್ ಹೊಡೆದು ಬರ್ತಡೇ ಮಾಡ್ಕೊಳ್ಳೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳೋದು. ಸೊ ಅವೆಲ್ಲ ಎಲ್ಲಿಂದ ಶುರು ಆಯಿತು? ಬರ್ತಡೇ ಅನ್ನೋದು ಎಲ್ಲಿ ಶುರು ಆಯಿತು? ವ್ಯಾಪಾರಿ ಲೋಕ. ದಿನ ಬೆಳಗ್ಗೆ ಎದ್ದರೆ ಅದರ ಆ ಶಬ್ದಗಳ ವಸ್ತುಗಳೇನು ಉತ್ಪಾದನೆ ಮಾಡಿದ್ದಾರೆ, ಆ ವಸ್ತುಗಳು ಬರ್ತಡೇ ದಿವಸ ಅದು ಆ ಫ್ಲೆಕ್ಸ್ ಅನ್ನುವಂಥ ಆ ಡಿಜಿಟಲೈಸೇಷನ್ ಬಂದಿರತಕ್ಕಂಥ ತಂತ್ರ. ಅಲ್ಲಿರೋ ಮೇಣಬತ್ತಿ, ಹುಗ್ಗ, ಮಿಂಚ, ಕೇಕ, ಶಾಲ, ಹಾರ, ಪಟಾಕಿ, ಐರಿ, ಬಟ್ಟಿ, ಈ ಪ್ರೊಡಕ್ಷನ್, ಇವೆಲ್ಲಗಳು ಪ್ರೊಡಕ್ಷನ್ ಮಾಡಿದ್ದ ಜನನೇ ಇದು ದಾಹ ಹುಟ್ಟಿಸ್ತಾರೆ. ನಿರಂತರ ನೀವು ತೆಗೆದರೆ ಸಾಕು, ವರ್ಣಮಯವಾದ ಜಾಹೀರಾತು, ಮರಣಮಯವ, ನಿಮ್ಮೊಳಗೆ ನಿಮ್ಮನ್ನು ನೀವು ಮೋಹಿಸುವಂಥ ಆತ್ಮರತಿ ಹುಟ್ಟಿಸುವಂಥ ಒಂದು ದೊಡ್ಡ ಲೋಕ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಜನರಿಗೆ ತಮ್ಮ ಸಮಸ್ಯೆಗಳು ಅರ್ಥವಾಗದ ರೀತಿಯಲ್ಲಿ ನೀವು ಅರ್ಥ ಮಾಡಿಸಲಿಕ್ಕೆ ಹೊರಟ್ರೆ ನಿಮ್ಮನ್ನು ಮೂರ್ಖರು ಅಂತ ನಿಲ್ಲಿಸುವಂಥ ರೀತಿಯಲ್ಲಿ ಇವತ್ತು ವಿದ್ಯಮಾನಗಳು ಬೆಳಕಿಗೆ ಬರ್ತಾರೆ. ಒಂದಾನೊಂದು ಕಾಲದಲ್ಲಿ ಧಾರ್ಮಿಕ ಲೋಕ ನೋಡಿ, ದೇವೋದ್ಯಮ ಇವತ್ತು ದೇಶದಲ್ಲಿ ಇರ್ತಕ್ಕಂಥದ್ದು ಯಾವುದ್ರಿ? ಜವಳಿ ಉದ್ಯಮ ಆಯಿತು, ಶಿಕ್ಷಣ ಉದ್ಯಮ ಅಂತೂ ಶಿಕ್ಷಣ ಮಾಫಿಯಾ ಇದೆ. ಶಿಕ್ಷಣ ಉದ್ಯಮ ಅಲ್ಲ, ಉದ್ಯಮ ಅದನ್ನು ಸ್ವಲ್ಪ ಏನಾದರೂ ಅದಕ್ಕೊಂದು ನೀತಿ ನಿಯಮ ಇರ್ತದೆ. ಕೆಲವೊಂದು ತನ್ನದೇ ಆಗಿರ್ತಕ್ಕಂಥ ನಿಯಮಾವಳಿ ಇರ್ತದೆ ಉದ್ಯಮಕ್ಕೆ. ಉದ್ಯಮ ಅಲ್ಲಗಳು ಶಿಕ್ಷಣ ಅನ್ನೋದು ಇವತ್ತು ಮಾಫಿಯಾ.
ಸರ್ಕಾರಿ ಶಿಕ್ಷಣ ಎಷ್ಟಿದೆ ಅಂದ್ರೆ 10% ಇಲ್ಲ ಸರ್ಕಾರಿ ಶಾಲೆ, 90% ಮೆಡಿಕಲ್ ಕಾಲೇಜ್. ಕರ್ನಾಟಕದಾಗನೇ ಮೆಡಿಕಲ್ ಕಾಲೇಜ್, ಎಷ್ಟು ಸರ್ಕಾರಿ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜ್. ನಾವು 20 ವರ್ಷದಿಂದ ಯಾರೋ ಒಂದು 10 ರೂಪಾಯಿ ಡೊನೇಷನ್ ತೊಗೊಂಡ್ರೆ ಡೊನೇಷನ್ ಹಾವಳಿ ನಿಲ್ಲಲೇಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದರು. ಈ ಸ್ಟ್ರೈಕ್ ಮಾಡ್ತಿದ್ರೆ ಯಾರು ನಕ್ಕು ಬಿಡ್ತಾರೋ ಡೊನೇಷನ್ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಡೆವಲಪ್ಮೆಂಟ್ ಫೀ ಅಂತ ಹೆಸರಿಟ್ಟಾರೆ. ಹೆಸರೆಲ್ಲ ಭಾಳ ಚೇಂಜ್ ಇದೆ. ಇವತ್ತಿಲ್ಲ, ಇವತ್ತು ಉದ್ಯಮ ಆಗಿ ಹೋಗ್ಬಿಡ್ತದೆ ಶಿಕ್ಷಣ. 1996 ನಾವು ಕಾಲೇಜ್ ಒಳಗಿದ್ದಾಗೆ ಒಂದು ಹೊಸ ಶಿಕ್ಷಣ ನೀತಿ ಬಂತ್ರಿ, ನ್ಯೂ ಎಜುಕೇಷನ್ ಪಾಲಿಸಿ. ಅಂಬಾನಿ ನ್ಯೂ ಎಜುಕೇಷನ್ ಪಾಲಿಸಿ ನನಗೆ ಭಾಳ ಚೆಂದ ನೆನಪು. ಅಂಬಾನಿಗೂ ಎಜುಕೇಷನ್, ಅವತ್ತಿನ ಅಂಬಾನಿನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಸರಿ ಗೊತ್ತಿದೆ. 1996 ಹೈಯರ್ ಎಜುಕೇಷನ್, ಯಾವುದೇ ಒಂದು ಪರಿವರ್ತನೆ, ಯಾವುದೇ ಒಂದು ಬದಲಾವಣೆ ಶಿಕ್ಷಣ ವಿಭಾಗದಲ್ಲಿ ತರುವುದಾದರೆ ಪ್ರೈಮರಿಲಿಂದ ಶುರು ಆಗ್ತದೆ. ನ್ಯೂ ಎಜುಕೇಷನ್ ಪಾಲಿಸಿ ಈಗ 2020 ಬಂತಲ್ಲ, ಇನ್ನೊಂದು ಹೊಸದು ಬಂತು ಈಗ 5-6 ವರ್ಷದ ಹಿಂದೆ. ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂತ ಬಂತು. ಈಗ ಡಿಗ್ರಿ ಕಾಲೇಜ್ಗಳು ಪ್ರಯೋಗ ಎಷ್ಟು ಮಕ್ಕಳನ್ನು ಅಂದಾಧುಂದಿಯಾಗಿ ತೊಡಗಿಸಿಬಿಟ್ರಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಶಿಕ್ಷಣದೊಳಗೆ ಒಂದು ಪರಿವರ್ತನೆ ತರ್ತೀರಿ, ಸುಧಾರಣೆ ಖಂಡಿತ ಶಿಕ್ಷಣದಲ್ಲಿ ಸುಧಾರಣೆ ಆಗಬೇಕಾಗಿದೆ, ಪರಿವರ್ತನೆ ತರಬೇಕಾಗಿದೆ. ಕಾಲಕ್ಕೆ ತಕ್ಕಂಗೆ ನಮ್ಮ ಶಿಕ್ಷಣ ಕಲಿಕೆ, ಕಲಿಸುವ ವಿನ್ಯಾಸ, ಕಲಿಸುವ ಉಪಕರಣಗಳು, ಕಲಿಸುವ ಸಾಧನಗಳು ಇವೆಲ್ಲ ಬದಲಾಗಬೇಕಾಗಿದೆ, ಕಾಲಕ್ಕೆ ತಕ್ಕಂಥ ಅಪ್ಗ್ರೇಡ್ ಆಗಬೇಕಾಗಿದೆ. ಬಟ್ ಹೇಗೆ ಆ ಎಲ್ಲ ಬದಲಾವಣೆಗಳು ಬಂಡವಾಳಶಾಹಿಗಳ ಪರವಾದ ಬದಲಾವಣೆಗಳು ಬೇಕಾಗಿಲ್ಲ ನಮಗೆ. ಈಗ ನಮಗೆ ಸಿಕ್ಕಿಕ್ಕಂಥ ಶಿಕ್ಷಣ, ಈಗ ನೀವು ಹೆಚ್ಚು ಮೂಢನಂಬಿಕೆಗಳಲ್ಲಿ ಇದ್ದವರು ಯಾರು ತಿಳ್ಕೊಂಡ್ರೆ, ನೀವು ಅತ್ಯಂತ ಹೈಲಿ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್, ಹೈಲಿ ಸ್ಯಾಲರಿಡ್, ಅತಿ ಹೆಚ್ಚು ಸಂಬಳ ತಗೊಳ್ಳೋರು, ಅತಿ ಹೆಚ್ಚು ಸಾಲಿ ಕಲಿತವರು, ಅತಿ ದೊಡ್ಡ ಪದವಿಯಲ್ಲಿದ್ದವರೇ ಅತ್ಯಂತ ಹೆಚ್ಚು ಮೂಢನಂಬಿಕೆಗಳಿಗೆ ಹೋಗ್ತಾ ಇದ್ದಾರೆ. ರಾಕೆಟ್ ಹಾರಿಸ್ತಕ್ಕಂಥ ವಿಜ್ಞಾನಿ ಅದನ್ನು ಒಯ್ದು ತಿರುಪತಿ ತಿಮ್ಮಪ್ಪನ ಗುಡಿ ಅದರಿಂದ ಪೂಜಾ ಮಾಡ್ಕೊಂಡು ಬಂದ ನಮ್ಮ ವಿಜ್ಞಾನಿ. ಹೌದಾಗಿ ಹೇಳಿದ್ರು, ಎಲ್ಲ ದೇವಸ್ಥಾನದ ಎದುರು ಹೋಗಿ ಕೈ ಮುಗಿದು ನಿಂದ್ರವ್ರು ಯಾರಪ್ಪ ಅಂತ ಕೇಳಿದ್ರೆ ಅತ್ಯಂತ ಹೆಚ್ಚು ಶಿಕ್ಷಣ ಕಲಿತವ್ರು. ಅಂದರೆ ಇವರು ಕಲಿತಿರ್ತಕ್ಕಂಥ ಶಿಕ್ಷಣಕ್ಕೂ ಇವರ ಸಾಮಾಜಿಕ ಸ್ಥಿತಿಗತಿಗೂ ಗತಿತಾರ್ಕಿಕ ದೃಷ್ಟಿಕೋನ ಅನ್ನೋದು ಇರಲೇ ಇಲ್ಲ. ನಮಗೆ ಗತಿತಾರ್ಕಿಕ ದೃಷ್ಟಿಕೋನ ಅನ್ನೋದು ಬರಲೇ ಇಲ್ಲ. ನೀವೆಲ್ಲ ಏನ್ರಿ ನೀವು ದೇವರಿಲ್ಲ ಅಂತ ಹೇಳ್ತೀರಿ, ಪಾಖಂಡಿಗಳಿದ್ದೀರಿ ನೀವು, ಹಂಗಂದ್ರೆ ಹೆಂಗೆ? ಸೊ ಅವ್ರು ಅತಿ ಹೆಚ್ಚು ಇವತ್ತು ಒಂದು 1000 ವರ್ಷಗಳ ಹಿಂದೆ ಗಾಯತ್ರಿ ಮಂತ್ರ ಅಪ್ಪಿ ತಪ್ಪಿ ನಮ್ಮ ಕಿವ್ಯಾಗ ಬಿದ್ದರೆ, ಶೂದ್ರ ಕಿವ್ಯಾಗ ಬಿದ್ದರೆ, ದಲಿತರ ಕಿವ್ಯಾಗ ಬಿದ್ದರೆ ಏನು ಮಾಡಿದ್ರು, ನಮ್ಮ ಕಿವ್ಯಾಗ ಕಾದ ಕಬ್ಬಿಣ ಸುರಿದು ಹಚ್ಚಿ ಪ್ಯಾಕ್ ಮಾಡಿದ್ರು. ನಾವೇನಾದ್ರು ಉಚ್ಚಾರ ಮಾಡಿದ್ರೆ ನಮ್ಮ ನಾಲ್ಗೆ ಕತ್ತರಿಸ್ತೇವೆ. ಇದಕ್ಕೆ ಆಧಾರಗಳು ನಾವೇ ನಾವು ಕತಿ ಕಟ್ತಾ ಇದ್ದೀವಿ, ಆಧಾರಗಳಿಗೆ ತಾನೆ. ಇವತ್ತು ಗಾಯತ್ರಿ ಮಂತ್ರದ ಕ್ಯಾಸೆಟ್ ಎಲ್ಲರ ಮನೆಯಾಗ ಮುಂಜಾನೆ ಎದುರುಗಡೆ ಊರು ನಾನು ಸ್ಲಮ್ ಏರಿಯಾದಿಂದ ವಾಕಿಂಗ್ ಹೋಗ್ತಾ ಇರ್ತೀನಿ, ಎಲ್ಲರ ಮನೆಯಾಗ ಬಾಬಾ ಸಾಹೇಬನ ಫೋಟೋ ಅದ, ಬುದ್ಧನ ಫೋಟೋ ಅದ. ಮುಂಜಾನೆ ಹಾಡ ಹಾಕೋದು ಮಾತ್ರ ಓಂ ಗುರುವಸ್ವ ಭರ್ಗೋ ದಿವಸ್ಯ ಧೀಮೈ. ಅಲ್ರಿ ನೀವು ಇದಕ್ಕೆ ಹಾಕಿರಿ ಹಾಡ ಮತ್ತು ಏನು ಸುದ್ದಿ ಅಂತಂದು, ಇಲ್ಲರಿ ನೀವು ಮುಂಜಾನೆ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಪ್ರಫುಲ್ಲ ಆಗ್ತದ್ರಿ. ಮತ್ತು ಏನು ತಿಳಿದು ಎಲ್ಲಿ ತಂದಿರಿ? ಮಂತ್ರಾಲಯಕ್ಕೆ ಹೋಗಿ ತಂದಿದ್ದೇವ್ರಿ. ವಚನ ಸಾಹಿತ್ಯದ ಮೇಲೆ ದೊಡ್ಡ ಮಟ್ಟದಲ್ಲಿ ಸನಾತನಿಗಳು ಯಾಕೆ ಎರಿತಾ ಇದ್ದಾರೆ ಹೇಳಿ? ಯಾಕೆ ಎರಿತಾ ಇದ್ದಾರೆ? ಅವತ್ತು 12ನೇ ಶತಮಾನದೊಳಗೆ ಬಸವಾದಿ ಶರಣರನ್ನ ಆಪರಿಯಾಗಿ ಹೊಡೆದು ಓಡಿಸಿದ್ರೆ ಯಾಕೆ ಅವರು? ಬರೀ ಕಾಯಕ ದಾಸೋಹ ಅಂತ ಹೇಳಿದ್ರೆ ಅವ್ರದ್ದೇನು ಸಮಸ್ಯೆ ಇರಲಿಲ್ಲ. ಯಾಕೆ ದುಡಿಯೋರಿಗೆ ಇನ್ನಷ್ಟು ದುಡೀರಿ ಅಂತ ನಿರ್ಣಯ ಕೊಟ್ಟಾರಪ್ಪ ಅಂತ ಹೇಳ್ತಿದ್ರು. ಯಾವಾಗ ಬಸವಾದಿ ಶರಣರು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲು ಬಿಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇವೇ ದೇಗುಲ, ಎನ್ನ ಶಿರವನ್ನಗಳ ಸಮಯ ಸ್ಥಾವರ ಕಳೆಯುವುದು ಜಂಗಮ ಕಳೆಯಿಲ್ಲ, ದೇವಸ್ಥಾನಕ್ಕೆ ಹೋಗಬೇಡ್ರಿ ಅಂದ್ರಿ, ದೇವಾಲಯಗಳು ಬಂದ್ ಆದವು ಅಂದರೆ ಇವರು ದಂಧ ನಿಂತು. ಏನು ಬಂಡವಾಳ ಇರಲಾರ್ದಂಥ ದೊಡ್ಡ ಬಿಸ್ನೆಸ್ ಅಂದರೆ ದೇವಸ್ಥಾನ. ಒಬ್ಬ ಭಿಕ್ಷುಕನಿಗೆ ಭಿಕ್ಷಾ ಬೇಡ್ಲಿಕ್ಕೂ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಸಿಲ್ವರ್ ತಾಟ್ರೆ ತರಬೇಕಾಗ್ತದೆ ಸಿಲ್ವರ್ ಗಂಗಾಳ ತಂದು ಯಾವತ್ತು ತಾನ ನೀಡ್ರಿ ಅಂತಾರೆ ಹೇಳಬೇಕಾಗ್ತದೆ. ಕಡೆಗೆ ಅವ್ನು ಧ್ವನಿಯರೇ ಹಾಕಬೇಕಾಗ್ತದೆ. ದೇವಸ್ಥಾನದಾಗ ಒಬ್ಬ ಪೂಜಾರಿಯಾಗಿ ರೊಕ್ಕ ಗಳಿಸಲಿಕ್ಕೆ ಏನೂ ಬಂಡವಾಳ ಇಲ್ಲರಿ. ಯಾಕಂತ ಕೇಳಿ, ಗುಡಿ ಕಟ್ಟೋರು ನೀವು, ಮೂರ್ತಿ ತರೋರು ನೀವು,
ಕಸ ಹೊಡೆಯೋರು ನೀವು, ಅಭಿಷೇಕಕ್ಕೆ ಎಣ್ಣೆ ತರೋರು ನೀವು, ಬೆಣ್ಣೆ ತರೋರು ನೀವು, ತುಪ್ಪ ತರೋರು ನೀವು, ಬಾಳಿಕಾಯಿ ತರೋರು ನೀವು, ಬಟ್ಟೆ ತರೋರು ನೀವು, ಹೋಮಕ್ಕೆ ಬೆಂಕಿ ತರೋರು ನೀವು, ಅನ್ನ ತರೋರು ನೀವು, ಅಕ್ಕಿ ತರೋರು ನೀವು, ಎಲ್ಲ ತರೋರು ನೀವು. ಅವನು ಏನೂ ಇಲ್ಲ, ಸುಮ್ಮ ಕುಂಡ್ರದದ. ಹೋಗೋರು ಬರೋರ ಮ್ಯಾಗ ಎತ್ತಿ ದೂರ್ಲಿಂದ ಒಂದಿಟ್ಟು ಪ್ರಸಾದರವ ಕಟ್ಟತನ, ಇಲ್ಲಾಂದ್ರೆ ಎತ್ತಿ ಅಭಿಷೇಕ ಅಂತಿಕೊಂಡು ಹೇಳಿ ಹಾಲಿನಾಗ ತುಪ್ಪ, ತುಪ್ಪದಾಗ ಮೊಸರದಾಗ ಸಕ್ಕರೆ ಹಾಕಿ ಮತ್ತೆ ಬಾಳಿಕಾಯಿ ಕೆಟ್ಟು ಹೊಲಸಾನ ಹೊಲಸೆ ತೀರ್ತಾರೆ. ಒಂದು ಸಿಸ್ಟಮೆಟಿಕ್ ಬಾಳಿಕಾಯಿ ತಿನ್ಬೇಕು, ಒಂದು ಸಿಸ್ಟಮೆಟಿಕ್ ಹಾಲಾರಿ ಕುಡಿಸ್ಬೇಕು. ಹಾಲಿನಾಗ ಮೊಸರಿನಾಗ ತುಪ್ಪ, ತುಪ್ಪದಾಗ ಜೇನುತುಪ್ಪದಾಗ ಬಾಳೆಹಣ್ಣು. ಇದು ಯಾವ ಟೇಸ್ಟ್ ರೀ? ಅದಕ್ಕೆ ಅವ್ರು ಪಂಚಾಮೃತ ಪಂಚದ ಅದ್ರಾಗ ಮತ್ತೊಂದು ದಿವಸ ಆಕಳ ಉಚ್ಚಿ. ಹಿಂಗನ್ರಿ ನೀವು ನಮ್ಮ ಸನಾತನ ಧರ್ಮಕ್ಕೆ ನೋಡ್ರಿ. ನಾವು ಸನಾತನಿಗಳಲ್ಲ, ನಾವು ಪುರಾತನಿಗಳು. ನಮ್ಮದು ಕರ್ಮ ಸಿದ್ಧಾಂತ ಅಲ್ಲ, ಕಾಯಕ ಸಿದ್ಧಾಂತ. ನಮ್ಮದು ದಾನ ಸಿದ್ಧಾಂತ ಅಲ್ಲ, ದಾಸೋಹ ಸಿದ್ಧಾಂತ. ನಮ್ಮದು ವೇದ ಪ್ರಮಾಣ ಅಲ್ಲ, ನಮ್ಮದು ಶಬ್ದ ಪ್ರಮಾಣ. ಅನುಭವ ಪ್ರಮಾಣ ನಮ್ಮದು, ಶಬ್ದ ಪ್ರಮಾಣ ಅಲ್ಲ ನಮ್ಮದು, ಅನುಭವ ಪ್ರಮಾಣ. ಅಲ್ಲಮ್ಮ ಭಾಳ ಚಂದ ಹೇಳೋದು, 6 ಒಕ್ಕುತ್ತೆ ಉದಕವನಿರುವೆ, ಹಸಿವಿಗೆ ಅನ್ನವನ್ನಿಕ್ಕುವೆ. ನಾ ದೇವನಲ್ಲದೆ ನೀ ದೇವನೇ? ನಾನು ದೇವರನ್ನು, ನೀ ಹೆಂಗೆ ದೇವರಾದೇವ? ನೀ ದೇವರಾದೆ ಅನ್ನ ನೀಯಕ್ಕೆ ಸಲಹೆ. ನಮ್ಮ ಲೆಕ್ಚರ್ ಇದ್ದರು, ಅವ್ರಿಗೊಂದು ಮಗಳಿತ್ತು 8 ವರ್ಷದ. ಅವ್ರಂದ್ರೆ ಒಂದಿನ ನಾನು ಕೂತಿದ್ದಾರೆ, ಅವಿ ಪೂಜೆ ಮಾಡು, ಹೋಗಿ ಪೂಜೆ ಮಾಡಿ, ದೇವ್ರ ಪೂಜೆ ಮಾಡು, ಇದ್ರ ದೇವ್ರು ಮೂಗೋಯ್ತಾನೆ ನೋಡಿದ್ರೆ ಅಂದ್ರೆ ಅವರು. ಆ ಹುಡುಗಿ ಒಂದು ಮಾತು ಹೇಳ್ತಾರೆ, ಯಾವಾಗ ಅವೇನು ಮೂಗೋಯ್ತಾನೆ? ನಾ ಮೈ ತುಕ್ಕೊತಾನೆ, ಅವ್ನಿಗೆ ಮೈ ತುಕ್ಕೊಳಕ್ಕೆ ಬರಲ್ಲ. ನಾ ಬಟ್ಟೆ ಹಾಕಕ್ಕೆ ಅವ್ನಿಗೆ ಬಟ್ಟೆ ಹಾಕಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಅದು ನಡಿಲಿಕ್ಕೆ ಬರಲ್ಲ ಮಮ್ಮಿ, ಅದೇ ನನಗೆ ಮೂಗೋಯ್ತದ ಅಂತ ಹೇಳಕ್ಕೆ. 8 ವರ್ಷದ ಹುಡುಗಿ ಅದೇ ದೇವ್ರು ಮೂಗೋಯ್ತದ ಅಂತದ ಹುಡುಗಿ. ಈ ದೇವೋದ್ಯಮ ಇದೆ ಅಂತ, ಇದನ್ನು ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಒಂದು ಲೋಕ ಇದೆ. ಆ ಲೋಕ, ಆ ಪುರೋಹಿತ ವರ್ಗ ಬಂಡವಾಳಶಾಹಿಗಳೊಂದಿಗೆ ಕೈ ಕಲಿಸಿದಾಗ ಅವು ಪರಸ್ಪರ ಸೌಡಿ ಕಲಿತಾಗ ಇವತ್ತು ಬಂಡವಾಳಶಾಹಿ ಲೋಕ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳನ್ನು ಮುನ್ನೆಲೆಗೆ ತರ್ತಾ ಇದೆ. ದೇವಸ್ಥಾನ ಕಟ್ಟುವುದನ್ನೇ ಒಂದು ಮೌಲ್ಯ ಮಾಡ್ಕೊಂಡ್ಬಿಟ್ಟೆ ನೋಡ್ರಿ. ದೇವಸ್ಥಾನಗಳ ವಿರುದ್ಧ ದಂಗೆ ಎದ್ದ, ಬಂಡಾಯ ಎದ್ದಂತಹ ಒಂದು ಪರಂಪರೆಯ ಜನ. ದೇವಸ್ಥಾನ ಅವತ್ತು ಅಂಬಿಗರ ಚೌಡಯ್ಯ ಅದನ್ನೇ ಹೇಳಿದವ, ದೇಹಾರ ಮಾಡುವ ಅಣ್ಣಗಳಿರ ಒಪ್ಪಚ್ಚಿ ಒಂದು ತುತ್ತು ಆಹಾರವನ್ನಿಕ್ಕಿರಿ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರ ಮಾಡಿ ಆಹಾರವನ್ನು ಇಕ್ಕದಿಟ್ಟರೆ ಆ ಹರನ್ ಇಲ್ಲೆಂದ ಅಂಬಿಗರ ಚೌಡಯ್ಯ. ದೇಹಾರ ಅಂದ್ರೆ ದೇವಾಲಯ. ದೇವಾಲಯ ಕಟ್ಸೋರು ಹಸಿದವ್ರು ಒಂದು ತುತ್ತು ಅನ್ನ ನೀಡ್ರಿ. ಅದು ದೇಹಾರ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವನ್ನು ಇಕ್ಕಿರಿ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ನೀವು ಯಾವ ದೇವಸ್ಥಾನಗಳ ಕಟ್ಟ್ರಿ, ಗುಡಿ ಕಟ್ಟಿ, ಏನು ಬೇಕಾದ ಕಟ್ಟ್ರಿ, ಆಹಾರವೇ ನಿಚ್ಚಣಿಕೆ ಅಂತ ದೇವಸ್ಥಾನಗಳಿಂದ ಜನರನ್ನು ಹೊರತರುವಂಥ ಒಂದು ಕ್ರಾಂತಿಕಾರಿ ಹೆಜ್ಜೆ ನಡೀತು. ಇವತ್ತು ಮತ್ತೆ ಜನ ವಾಪಸ್ ದೇವಸ್ಥಾನದಲ್ಲಿ ಹೋಗುತ್ತಾ ಇದ್ದಾರೆ, ದೇವಸ್ಥಾನದಲ್ಲಿ ಸೇರಿಸ್ತಾ ಇದ್ದಾರೆ. ಇವತ್ತು ಯಾವ ದೇವಸ್ಥಾನಗಳಿಗೆ ಹೋದರೂ ಕೂಡ ಜನರು ಕಡಿಮೆ ಇಲ್ಲ, ಕಡಿಮೆ ರೀ. ಯಾವ ಬೇಕಾದ ದೇವಸ್ಥಾನಕ್ಕೆ ಹೋಗಲಿ, ಯಾಕ್ರಿ ಇದೆಲ್ಲ ನಿಮಗೆ ಮುಗಿಸ್ಕೊಂಬಲೆ. ಇವತ್ತು ಕಳೆದು ಹೋಗಿರೋ ಒಂದೇ ಒಂದು ವಸ್ತು ಏನು ಅಂದರೆ ನಾಗರಿಕರ ಸಿಟ್ಟು ಕಳೆದೋಗಿ. ಸಿಟ್ಟೇ ಇಲ್ಲ ಸರ್ ಅವರಿಗೆ. ನೀವು ಮಂತ್ರಾಲಯಕ್ಕೆ ಹೋಗ್ತೀರಿ, ನೀವು ರೂಪಾಯಿ ಕೊಡ್ತೀರಿ, ಥಟ್ಟನೆ ಕೈಯಾಗಿ ಇಟ್ಕೋತಾನೆ ಸ್ವಾಮಿ, ತೋತಾನೆ, ನಿಮಗೆ ಮುಟ್ಟಿಸ್ಕೊಂಬ. ಅವ ಹಚ್ಕೊಳ್ಳೋದು ಒಂದು ಗಂಧ ಇರ್ತದೆ, ಹಿಂಗೆ ಮ್ಯಾಗಿಂದ ಎತ್ತು ಕಟ್ತಾನೆ. ಏನು ಇದು ವೈಸ್ ಚಾನ್ಸಲರ್ಗಳಿಗೂ ಎತ್ತು ಕಟ್ತಾರೆ ಅವ್ರ ಮ್ಯಾಗಿಂದ. ಆ ವೈಸ್ ಚಾನ್ಸಲರ್ ಸಿಟ್ಟಿ ಬರಂಗಿಲ್ಲ. ನಮ್ಮ ರೊಕ್ಕ ಮುಟ್ಟಿಸ್ಕೋತೀರಿ, ನಾವು ಕೊಟ್ಟಿದ್ದು ದವಸ ಧಾನ್ಯ ಮುಟ್ಟಿಸ್ಕೋತೀರಿ, ವಸ್ತ್ರ ಮುಟ್ಟಿಸ್ಕೋತೀರಿ, ನಮ್ಮನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ನಮ್ಗೆ ಯಾರಿಗೆ ಸಿಟ್ಟೇ ಬರೋದು, ನಮ್ಮ ಯಾರಿಗೆ ನೋವೇ ಅನಿಸಂಗಿಲ್ಲ. ಸಿಟ್ಟು ಕಳೆದು ಹೋಗಿದೆ, ಸಿಟ್ಟು ಕಳೆದು ಹೋಗಿದೆ. ಇಲ್ರಿ ಅಲ್ಲಲ್ಲಿ ನಡೀತಾವಲ್ರಿ, ಮತ್ತು ಎಲ್ಲರೂ ಏನಾರು ಆಯ್ತು ಎದ್ದು ನಿಲ್ಲ. ಹಾಗೆ ಇಶ್ಯೂ ಬೇಸಡಿ ಎದ್ದು ನಿಲ್ತಾ ಇಲ್ಲ ಜನ, ಜಾತಿ ಬೇಸಡಿ ಎಬ್ಬಿಸ್ತಾ ಇದ್ದಾರೆ. ಇಶ್ಯೂ ಬೇಸಡಿ ಎದ್ದು ನಿಂದಿರೋದಿಲ್ಲ. ಅಲ್ಲಿ ಒಂದು ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಒಬ್ಬ ದಲಿತ ಹುಡುಗನನ್ನು ಮೇಲ್ಜಾತಿಯ ಲಿಂಗಾಯತ ಹುಡುಗಿಗೆ ಮದುವೆಗಳಂತಕೊಂಡು ಹೇಳಿ ಹುಬ್ಬಳ್ಳಿ ಒಳಗೊಂದು ಮಗನು ಹೊಡೆದು. ನಡೀರಿ ಹೋರಾಟ ಮಾಡಿ
ಚಳುವಳಿ ಮಾಡೋಣ ಅಂತಂದರೆ ಅದು ನಮಗೇನು ಸಂಬಂಧ ಇಲ್ಲ ಬಿಡ್ರಿ. ಅಂದರೆ ಜನರಿಗೆ ಒಂದು ದೊಡ್ಡ ಅರಿವಳಿಕೆ ಇಂಜೆಕ್ಷನ್ ಕೊಟ್ಟಿದೆ ಈ ಬಂಡವಾಳಶಾಹಿ. ಅರಿವಳಿಕೆಯಲ್ಲಿದ್ದಾರೆ ಜನ, ಅಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ ಜನ. ಅವರಿಗೆ ಅರಿವಿರದಂತಹ ಒಂದು ಸ್ಥಿತಿಗೆ ಹಿಟ್ಲರ್ನ ಕಾಲಕ್ಕಾಗಿದ್ದು ಕೂಡ ಇದೇನೆ. ಹಿಟ್ಲರ್ನು ಇದೇ ರೀತಿಯಿಂದ ಇದ್ದಿತ್ತು. ಅವನೇನು ಮಾಡ್ತಾನೆ, ಅದೆಲ್ಲವೂ ಸರಿ ಮಾಡ್ತಾನೆ. ಕಿಂಗ್ ಸೇ ರೈಟ್, ರಾಜ ಹೇಳಿದ್ದೆಲ್ಲವೂ ಸರಿ. ಸೊ ಇವತ್ತು ಭಾರತದಲ್ಲಿ ಆಗ್ತಾ ಇರುವಂಥದ್ದು ಇದು ಇವತ್ತು. ಹೀಗಾಗಿ ಇವತ್ತು ಬರೆಯುವರ ಸಂಖ್ಯೆ ಕಡಿಮೆ ಆಗಿಲ್ಲ, ಬರೀತಾ ಇದ್ದಾರೆ ಜನ. ಆದರೆ ಜನ ಮತ್ತೆ ಭಾವುಕತೆಯ ಲೋಲುಪ್ತತೆಯನ್ನು ಇವತ್ತು ಅವರ ನನಗೆ ಭಾಳ ಖುಷಿಯಾಗಿತ್ತು ಇವತ್ತು ಕವಿಗೋಷ್ಠಿಯನ್ನು ನೋಡಿ ಅಂತ ಹೇಳಿದ್ರೆ ಎಲ್ಲರೂ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡವನವಲ್ಲ. ಯುದ್ಧ, ಶಾಲೆಗಳ ಸ್ಥಿತಿಗತಿ, ಮಹಿಳೆಯ ಶೋಷಣೆ, ಮಕ್ಕಳ ಸಾವು ಇತ್ಯಾದಿಗಳನ್ನು ಇಟ್ಕೊಂಡು ಬರ್ತಿದ್ದು ಬೇರೆ ಕಡೆ ನೋಡಿಬಿಟ್ರೆ ಭಾವುಕತೆಯಲ್ಲಿ ಲೀನವಾಗಿ ಬರೀತಕ್ಕಂಥ ಆ ಪ್ರಜ್ಞಾವಂತಿಕೆ ಉಳಿಸ್ಕೊಂಡು ಆ ಕಾರಣಕ್ಕಾಗಿ ಇವತ್ತಿನ ಕವಿಗೋಷ್ಠಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಕವಿಗೋಷ್ಠಿ. ಅವರು ಓದಿದವರು 11 ಜನ ಇರ್ಬೋದು. ಅಲ್ಲಿನ ಒಂದು ನೋವಿನ ಸಂಗತಿ ಅಂದರೆ ಅದ್ರಾಗ ಇಬ್ಬರೇ ನೋಡ್ರಿ ಹೆಣ್ಮಕ್ಳು ಓದಿದ್ದು. ಹೆಣ್ಮಕ್ಳ ಸಂಖ್ಯೆ ಇಲ್ರಿ, ಬರೆಯೋರು ಇಲ್ರಿ ಅಂತ. ಬರೀ ಬಿಡಲೇ ಏನು ಬರೆಯೋರು ಇರ್ಬೇಕು ನಿಮ್ಗೆ. ನೀನು ಭಾಳ ಶಾಣೆ, ಭಾಳ ಹೋದೆ, ನೀನು ಭಾಳ ಶಾಣೆ ಅಂತ ಸುಮ್ಕೊಡು. ನೀನು ಬುದ್ಧಿ ಮೊಳಕಾಲು ತೆಳಗಂತಲೇ ಹೇಳ್ಕೊತ ಬಂದ. ನಾನು ಹೇಳ್ಕೊತ ಬಂದರೆ ನೀನು ಬುದ್ಧಿ ಮೊಳಕಾಲು ಕೆಳಗೆ. ನಮ್ಮ ಮೇಳ ಸಂಘದಾಗ ಒಂದು ನಾವು ಹೆಣ್ಮಗಳು ಹೇಳೋದು, ಏನು ಮಾಡ್ತೀರಿ ಬಿಡ, ನಾವು ಓದೇ ಅಂದ್ರೆ ಮೊಳಕಾಲು ತೆಳಗೆ, ನೀನು ಬುದ್ಧಿ ಮೊಳಕಾಲು ತೆಳಗಂತ ನನ್ನ ಗಂಡ ಇನ್ನೊಬ್ಬ ಕೆಳದಳ ಬಂದು ನಮ್ಗೆ ಒಂದು ಜಾಗನೇ ತೋರಿಸ್ಯಾರ ಬುದ್ಧಿ ಎಲ್ಲಿರಂತ, ಅವ್ರಿಗೆ ಜಾಗನೂ ತೋರಿಸಿಬಿಡು ಅಂತ ಹೇಳ್ತೀವಿ. ಇಂಥ ಸ್ಥಿತಿಯೊಳಗೆ ಇವತ್ತು ಸಾಹಿತ್ಯದ ಮೇಲೆ ಇರತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆ, ದಲಿತ ಬಂಡಾಯ ಸಂದರ್ಭದಲ್ಲಿ ಜನ ಡೈಲ್ಯೂಟ್ ಆಗಿದ್ದಿಲ್ಲ. ದಲಿತ ಬಂಡಾಯದ ಒಂದು ಭರ್ತಿ ಉಕ್ಕು ಬರ್ತಾ ಇತ್ತಲ್ಲ, ಆಳುವ ಪ್ರಭುಗಳು ಏನು ಮಾಡಿದ್ರು? ಕೆಲವರಿಗೆ MLA ಮಾಡಿ ಸತ್ಯಾನಾಶ ಮಾಡಿದ್ರು, ಕೆಲವರಿಗೆ ಯಾವುದೋ ಅವಾರ್ಡ್ ಕೊಟ್ಟು ಖರೀದಿ ಮಾಡಿದ್ರು, ಕೆಲವರಿಗೆ ಏನೋ ಮತ್ತೊಂದು ಹುಚ್ಚು ಹಚ್ಚಿದ್ರು, ಕೆಲವರಿಗೆ BC ಮಾಡಿ ಹಾಕಿದ್ರು, ಕೆಲವರಿಗೆ ಇದು ಮಾಡಿ ಹಾಕಿದ್ರು. 2006ನೇ ಇಸ್ವಿಗೆ UGC ಕೊಟ್ಟು ಡಿಗ್ರಿ ಕಾಲೇಜ್ ಪ್ರೊಫೆಸರ್ಗಳಿಗೆಲ್ಲ ಬಡ್ಡಿದಾರ ಮಾಡಿಬಿಟ್ಟು 2006ಕ್ಕೆ ಯಾವಾಗ UGC ಸ್ಕೇಲ್ ಬಂತು ಆವಾಗ ಡಿಗ್ರಿ ಕಾಲೇಜ್ ಮಾಸ್ತರ್ಗಳಿಗೆ ಏನೂ ತಲೆಗೆ ಹೋಗಲ್ರಿ. ನೀವು ಯಾರೇ ಡಿಗ್ರಿ ಕಾಲೇಜ್ ಮಾಸ್ತರ್ಗೆ ಹೋಗಿ ಕೂಡ್ರಿ, ಅವ ಏನು ಹೇಳ್ತಾನೆ ಗೊತ್ತು, ಮೇಡಮ್ ಮನೆ ಕಟ್ಸಿ ನೋಡ್ಬರ್ರಿ ಅಂತ. ಮೊದಲು ಮನೆ ತೋರಿಸ್ತಾನೆ. ನಾವು ಭಾಳ ಕಡೆ ಹೋದಾಗ ನೀವು ಬಿಡಪ್ಪ ನೋಡಿ, ಇಲ್ಲರಿ ಮೇಡಮ್ ಮನೆ ಕಟ್ಟಿ ನೋಡ್ರಿ ನೀ ನನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡಾಮಿದ್ದೆ, ಯಾವುದಕ್ಕೆ ನೋಡಲಿಕ್ಕತ್ತಿದೆ? ಇವು ಕಲ್ಲಲ್ರಿ, ಇವು ರಾಜಸ್ಥಾನದಿಂದ ತಂದಿನ್ರಿ ಅಂತ. ಇವು ಫ್ಯಾನ್ ಅವಲ್ರಿ, ಸ್ಪೆಷಲ್ ತಂದಿನ್ರಿ ಅಂತ. ಇದು ಲಪಮದಲ್ರಿ, ಇಲ್ಲಿ ಯಾರು ಇಲ್ರಿ, ನಮ್ಮದೇ ಒಂದು ಸ್ಪೆಷಲ್ ಅದ ರೀ. ಅವ ಡಿಗ್ರಿ ಕಾಲೇಜ್ ಪ್ರೊಫೆಸರ್. ಇನ್ನು ಯೂನಿವರ್ಸಿಟಿ ಪ್ರೊಫೆಸರ್ಗಳು ಅವ್ರದ್ದಂತೂ ಹೇಳೋದೇ ಬೇಡ. ಹೌದಲ್ಲ? ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಬ್ಬ ಕೆಡಮಗಳು ಗುಡಿಗೆ ತೆಂಗು ಹೊಡಿಬೇಕು, ಕಾಯಿ ಹೊಡ್ಕೊಂಡು ಬರಬೇಕು, ಅಮಾಸೆ ಅದ ತೋದಳಪ್ಪ ಊರಾಗ ಬಸವಣ್ಣ ಗುಡಿನ ಇರಬೇಕು. ತೆಂಗು ಹೊಡ್ಯಕ್ಕೆ ಪೂಜಾರಿ ಇಲ್ಲ. ಅಕ್ಕಿ ಕೇಳ ಬಾಜು ಬರ ಪೂಜಾರಿ ಎಲ್ಲಿ ಹೋಗ್ಯಾನ, ತೆಂಗು ಹೊಡಿಬೇಕಾಗ್ಯದ, ಜರ ದೇವ್ರಿಗೆ ದೀಪ ಹಚ್ಬೇಕಾಗ್ಯದ. ಅವ ಇಲ್ರಿ ಅವ ಎಲ್ಲಿ ಹೋಗ್ಯಾನ, ಚಾ ಕುಡ್ಲಿಕ್ಕೆ ಹೋಗ್ಯಾನ ಹೋಟೆಲ್ಗೆ ಅಂದ್ರೆ ಹೋದ್ರೆ ಹೋಗಿ ಮತ್ತೆ ಚಾ ಕುಡಿದು ಬರ್ಬೇಕು. ಇಲ್ರಿ ಅಲ್ಲೇ ಕೂತಾನೆ ಮಾತಾಡ್ಕೋತ. ಅಲ್ವ ಅವ ಅಲ್ಲಿ ಕೂತ್ರ ಹಮೇಶ ಅಲ್ಲಿ ಮಾತಾಡ್ಕೋತ ತಪ್ಪ ಹುಡ್ಕೋದು ಕೂಡ್ತೀವಲ್ಲ. ಮತ್ತು ಆ ಪರಗಳು ಎಲ್ಲಿ ಹೋಗ್ಯಾವ, ಅವು ಪರಗಳ್ರಿ ಹೊಟ್ಟೆ ತುಂಬಲಾಗದಂತ ಕಳ್ತನ ಮಾಡ್ಲಿಕ್ಕೆ ಹೋಗ್ಯಾವ. ಹಾಂ, ಇವು ಕಳ್ತನ ಮಾಡ್ಲಿಕ್ಕೆ ಹೋದ್ರೆ ಮತ್ತು ಹಮೇಶ ಕಳ್ತನ ಮಾಡಿದ್ವಲ್ಲ ನಮ್ಮ ಊರನ್ನು. ಮತ್ತು ಅವು ಕಳ್ತನ ಮಾಡೋ ಪರಗಳು ಎಲ್ಲಿ ಹೋಗ್ಯಾವ? ಅವು ಸಣ್ಣ ಸಣ್ಣ ಕಲ್ತಲ್ಲಿ ಬರೀ ಆಗ್ಯಾರಂತ್ರಿ ದೊಡ್ಡ ಬ್ಯಾಂಕ್ ದರೋಡೆ ಮಾಡ್ಲಿಕ್ಕೆ ಹೋಗ್ಯಾರ. ಮತ್ತು ಹಮೇಶ ದೊಡ್ಡ ಬ್ಯಾಂಕ್ ದರೋಡೆ ಮಾಡ್ತೀವಲ್ವ, ಆ ದರೋಡೆ ಮಾಡೋ ಅವೆಲ್ಲಿ ಹೋಗ್ಯಾವ್ರಿ ಅನ್ನಂತ. ಅವ್ರಿ ಪೊಲೀಸರ ಕೈಯಾಗ ಸಿಕ್ಕಿ ಜೇಲ್ನಾಗ ಬಿದ್ದವ್ರಿ ಅಂತ. ಮತ್ತು ಜೇಲ್ನಾಗ ಇವು ಹೊಸ ಹೋದ್ರೊಳಗೆ ಪೈಲೆ ಜೇಲ್ನಾಗ ಬಿದ್ದೀವಲ್ಲ, ಕೊಲೆ ಮಣ್ಣ ಸುಟ್ಟಿಗೆ ರೇಪ ಗೀಪ ಮಾಡಿ ಅವೆಲ್ಲ ಅವು ಟಿಕೆಟ್ ತೊಗೊಂಡು MLA ಆಗ್ಯಾವ್ರಿ ಅಂತ. ಮತ್ತು ಇವು MLA ಆದ್ರೆ ಇವು ಹೊಸ ಟಿಕೆಟ್ ತಗೊಂಡು MLA ಆದ್ರೆ ಮತ್ತು MLAಗಳು ಎಲ್ಲಿ ಹೋದ್ವು? ಅವು ಕಾವಿ ಹಾಕೊಂಡು ಮಠ ಸ್ವಾಮಿ ಆಗ್ಯಾವಂತ್ರಿ. ಅಂಥ ಸುಂದರವಾದ ರೂಪಕ, ಒಬ್ಬ ಜಾನಪದರು ಹೇಳಿದ್ದು ರೂಪಕ್ಕೆ. ಇದು ಈ ದೇಶದ ಸ್ಥಿತಿ ಸ್ನೇಹಿತರೆ. ಇವತ್ತು ಹೇಳಿದ್ರು ನೋಡಿ ಸರ್, ಕವಿಗೋಷ್ಠಿ ಇಟ್ಟಿವಿ ಅಂದ್ರೆ ಬರೋದಿಲ್ಲ. ಅಂಥ ಒಂದು ಭಯ
ಕೊನೆ ಮಾಡಿದರು. ಎಮರ್ಜೆನ್ಸಿ ಕಾಲದಾಗ ಸರ್ ಶಿವಶರಣ ಪಾಟೀಲ್ ಜವಳಿ ಎಂತೆಂಥ ಕವನಗಳು ಬರೋದು. ನಾವೆಲ್ಲ ಅವರ ಕವನಗಳಲ್ಲಿ ಕೇಳಕ್ಕೆ ಬರ್ತಿದ್ದೆವು, ಹೋರಾಟದಲ್ಲಿ ಪಾಲ್ಗೊಳ್ತಿದ್ದೆವು. ಸಣ್ಣವರಿಗೆ ನಾವು ಡಿಗ್ರಿದೊಳಗಿದ್ದೆವು. ಎಮರ್ಜೆನ್ಸಿ ಪೀರಿಯಡ್ ಶಿವಶರಣ ಪಾಟೀಲ್ ಜವಳಿ ಇರ್ಬೋದು, ಶಾಂತರಾಜ್ ಇರ್ಬೋದು, ಅಲ್ಲಂಪ್ರಭು ಇರ್ಬೋದು, ಜಮ್ಮಣ್ಣ ಮರ್ಚಿಂತ್ ಇರ್ಬೋದು. ನಮ್ಮ ನಾಡಿನ ಬಹುದೊಡ್ಡ ವೈಚಾರಿಕ ಶಕ್ತಿ ಅದು. ಇಲ್ಲಿ ಬಾಬುವಣ್ಣ ಇರ್ಬೋದು, ವೀರ ಹನುಮಾನ್ ಇರ್ಬೋದು, ಬಹಳ ದೊಡ್ಡ ಶಕ್ತಿ ಅದು. ಇವತ್ತು ಹುಡುಗರಿಗೆ ಎಂಥ ಒಂದು ಭಯ ವಾತಾವರಣದಲ್ಲಿದೆ ಅಂದರೆ, ಎಲ್ಲಿ ನಿಮ್ಗೆ ಗೊತ್ತಿಲ್ಲ ಸರ್, ನಾವೆಲ್ಲರೂ ಯಾಕ್ರಿ ಆರಾಮ್ರಿ ಅಂತ ಮಾಸ್ತರ್ಗಳು ಎದುರು ಹೋದೆವು ಅಂದ್ರೆ ಅವ್ರು ಬಂದರು ನಮ್ಮ ಸಂಗಡ ನಿಂತರೆ ಜೇಲ್ನಾಗ ಹಾಕ್ತಾರೆ ತಿಳ್ಕೊಂಡ್ರು ಅವ್ರು. ನಮ್ಮ ಸಂಗಡ ಮಾತಾಡಿದ್ರೆ ಜೇಲ್ನಾಗ ಹೋಗ್ತೀವಿ ಅಂತ ತಿಳ್ಕೊಂಡ್ರು ಅವರು. ಯಾಕಂದರೆ ಅಲ್ಲಲ್ಲಿ ಇವ್ರ ಮ್ಯಾಗ ಕೇಸ್ ಹಾಕೋದು, ಇಡಿ, CBI ಎಲ್ಲವೂ ಕೂಡ ಇವತ್ತು ಸರ್ವಾಧಿಕಾರಿಗಳ ಕೈಯಲ್ಲಿನ ಅಸ್ತ್ರಗಳಾಗಿರುವಾಗ हम आहा भी करे तो बदनाम होते, हम हा भी करे तो बदनाम होते, वो कातल करे तो भी चर्चा नहीं होते. ನಾವು ಸುಮ್ಮನೆ ಯವ್ವ ಅಂದ್ರೂ ಸಾಕು ಬದನಾಮ ಆಗ್ಬಿಡ್ತೇವೆ. ಆಯ್ತು ನಮ್ಮ ಮ್ಯಾಗ ಕೇಸ್ ಜಡಿದ್ರೆ ಬಿಸ್ರಳ್ಳಿ ಹೊಂದಿದ್ದು ನಿನ್ನ ಅಡ್ರೆಸ್ ಕೊಡು ಅಂತ ಕೇಳಿ ನಾವು ಮೋದಿಗೆ ಒಂದು ಕವನ ಬರ್ತೇವೆ. CA NRC ಒಳಗೆ ನಮ್ಮ ಅಡ್ರೆಸ್ ಕೊಡ್ತಾರೆ, ನಿನ್ನ ಅಡ್ರೆಸ್ ಕೊಡು ಅಂತ ಕೇಳಿದ್ದವ, ಅವನಿಗೆ ಜೈಲ್ನಾಗ. ಇವತ್ತು ಜನ ಏನು ತಿಳ್ಕೊಂಡಾರ, ಅಂಜಿದ್ರೆ ನಮ್ಗೆ ಉಳಿಸ್ತದೆ ಈ ಸಿಸ್ಟಮ್ ಅಂತ ತಿಳ್ಕೊಂಡಾರ. ಅಂಜಿದ್ರು ಇವ್ರಿಗೆ ಕುತ್ತಿಗೆ ಹೊತ್ತವ್ರ, ಅದು ಇವರಿಗೆ ಅರ್ಥ ಆಗ್ತಾ ಇದೆ. ಏನು ಕುತ್ತಿಗೆ ಹೊತ್ತವ್ರ, ಏನು ಕುತ್ತಿಗೆ ಹೊತ್ತವ್ರ ಅಂದ್ರೆ 2006 ನಂತರ ಯಾರಿಗೆ ಅಪಾರ್ಟ್ಮೆಂಟ್ ಆಗ್ಯದ ಅವ್ರಿಗೆ ಪೆನ್ಷನ್ ಇಲ್ಲ. ಏನು ಕುತ್ತಿಗೆ ಹೊತ್ತಬೇಕ್ರೋ ನಿಮ್ಗೆ? 30 ವರ್ಷ ಆಯಿತು. ಟೆಂಪ್ರರಿ ಲೆಕ್ಚರ್ಗಳಿಗೆ ಪರ್ಮನೆಂಟ್ ಇಲ್ಲ. ಅಂಗನವಾಡಿ ಶಾಲೆಗಳೆಲ್ಲ ಅಪ್ಗ್ರೇಡ್ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿ ಸ್ಕೂಲೊಳಗೆ ವಿಲೀನ ಮಾಡ್ಲಿಕ್ಕತ್ತಾರೆ, ಅದು ಕೂಡ ನಾಟಕ. ಇದ್ದು ಸ್ಕೂಲ್ಗಳನ್ನು ಮುಚ್ತಾ ಇದ್ದಾರೆ, ಅದು ನಾಟಕನೇ. 2012ರಿಂದ ಎಲ್ಲ ಸಬ್ಸಿಡಿ ಕಟ್, ರೈತರಿಗೆ ಸಿಗ್ತಕ್ಕಂಥ ಎಲ್ಲ ಬೆಂಬಲ ಬೆಲೆಗಳು, ಎಲ್ಲ ಸಬ್ಸಿಡಿಗಳು. ಯಾಕಂದರೆ ವರ್ಲ್ಡ್ ಬ್ಯಾಂಕ್ ಏನು ರೊಕ್ಕ ಕೊಟ್ಟದೆ ನಮ್ಮ ದೇಶಕ್ಕೆ, ಅಥವಾ ಪ್ರಗತಿಶೀಲ ಅಭಿವೃದ್ಧಿಶೀಲ ದೇಶಗಳಿಗೆ ವರ್ಲ್ಡ್ ಬ್ಯಾಂಕ್ ಏನು ರೊಕ್ಕ ಕೊಟ್ಟದೆ. ಡೆಂಕಲ್ ಪ್ರಸ್ತಾವನೆಗೆ ನಾವು ಸಿಗ್ನೇಚರ್ ಹಾಕಿದೆವು. ಅವಾಗ ನಿಮ್ಮ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಬಂದ್ ಮಾಡ್ಬೇಕಂತ ಹೇಳಿದ್ರು. ಸೀದಾ ನಿಮ್ಮ ಸಾರ್ವಜನಿಕ ವೆಚ್ಚ ಕಡಿತ ಮಾಡಿದ್ರೆ ನಿಮಗೆ ಸಾಲ. ಸಾರ್ವಜನಿಕ ವೆಚ್ಚ ಕಡಿತ ಮಾಡೋದು ಒಂದು ಅರ್ಥ ಮಾಡ್ಕೊಂಡು, ದೇಶದೊಳಗೆ ಮುಸ್ಲಿಂ ವಿರೋಧಿ ಭಾವನೆ ಬಿತ್ತಾ ಇದ್ದಾರಲ್ಲ, ಅದು ನ್ಯಮ. ಈ ಸನಾತನಗಳಿಗೆ ತರಬೇಕಾಗಿದ್ದು ಮನೋವಾದ. ಮುಸ್ಲಿಮರು ಅವ್ರ ಟಾರ್ಗೆಟ್ ಅಲ್ಲ, ಮುಸ್ಲಿಮರವ್ರ ಹೆಗಲು ಅಷ್ಟೇ. ಆ ಹೆಗಲು ಇದ್ದಿದ್ದಕ್ಕೆ ಮೋದಿ ಹೋಗಿ ನವಾಜ್ ಶರೀಫ್ ಮಗಳು ಬರ್ತಡೇ ಮಾಡಿ ಕೇಕ್ ತಿಂದು ಬರ್ತಾನೆ, ಹೌದಲ್ಲ. ಮತ್ತೆ ಯಾರಿಗ ಮೇರೆ ಭಾಯ್ ಅಂಥೇಳಿ ಅಪ್ಕೊಂಡು ಬರ್ತಾನೆ. ಅವನು ನೋಡ್ರಿ ಇಸ್ರೇಲ್ಗೆ ಹೋಗಿ ಫಾದರ್ಲ್ಯಾಂಡ್ ಮದರ್ಲ್ಯಾಂಡ್ ಇಂಥ ಬಫೂನ್ ಎಲ್ಲರ ಸಿಕ್ಕಿರ್ಬೇಕು ನಮಗಿಂತ ಜೋಕರ್. ಅದು ಫಾದರ್ಲ್ಯಾಂಡ್ ಅಂತ ಇಸ್ರೇಲ್, ಇದು ಮದರ್ಲ್ಯಾಂಡ್ ಅಂತ. ಸ್ವಾತಂತ್ರ್ಯ ಲ್ಯಾಂಡ್ ಯಾವ್ದು ಹೇಳ್ಬೇಕಲ್ಲ ಈಗ. ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನು ಕುರಿತು ನೀವು ಎಲ್ಲಿ ತನಕ ಮಾತಾಡೋಂಗಿಲ್ಲ, ಎಲ್ಲಿ ತನಕ ಪುಟ್ಟದ್ದು ಹೊರಗೆ ಬರೋಂಗಿಲ್ಲ. ಯಾರೂ ಸೇಫ್ ಇಲ್ಲ, ತಿಳ್ಕೊಂಡು ನಾವು ಸೇಫ್ ಇದ್ದೀವಿ ಅಂತ. ನಾವೇ ಮೇಡಮ್ ನಿಮಗಾದ್ರೂ ನಡೀತದ್ರಿ, ನೀವು ಮಾತಾಡ್ತೀರಿ, ನಿಮ್ಗೆ ಹಿಂದಿಲ್ರಿ ಮುಂದಿಲ್ರಿ ಅಂತಾರೋ. ನಂದಾಗ ಹಿಂದೊಂದು ಪನಸು ಬಂದು ನಿಂದರು ಮುಂದೊಂದು ನೀವು ಮಾತಾಡ್ತೀರಿ. ನಿಮ್ಮದೇ ಬೇರೆ ಲೆಕ್ಕ ಅಂತ ಏನು ಲೆಕ್ಕ ಗೊತ್ತಿಲ್ಲ ಅವ್ರಿಗೆ. ನೀವು ಮಾತಾಡಬೇಕು. ಆರು ಇಲ್ಲದವರೆಂದು ಸುಮ್ಮನಿರಬೇಡ, ಆಳ್ವೀಯರೆಂದು ಮೌನಗೊಂಡಿರಬೇಡ, ಕೂಡಲ ಸಂಗನ ಎದುರು ದತ್ತಣ ಆದರು ಎಂದು. ಹೌದಲ್ಲ, ದತ್ತಣ ಆದರೂ ಇರಬೇಕು. ನೀವು ಅನ್ಯಾಯದ ವಿರುದ್ಧ ದನಿ ಎತ್ತಲಿಲ್ಲ ಅಂದರೆ, ಶೋಷಣೆ ವಿರುದ್ಧ ದನಿ ಎತ್ತಲಿಲ್ಲ ಅಂದರೆ, ಅವ್ರು ಏನು ಪ್ರಾಬ್ಲಮ್ ಏನಾಗಿದೆ ಇವತ್ತಿನ ಎಲ್ಲ ಮಕ್ಕಳಿಗೆ ಅಂದ್ರೆ, ನಾ ಸೇಫ್ ಇದ್ರೆ ಸಾಕು, ಜಗತ್ತು ಸೇಫ್ ಇರ್ತದೆ. ಜಗತ್ತು ಸೇಫ್ ಇದ್ರೆ ನೀವು ಸೇಫ್ ಇರ್ತೀರಿ, ದೇಶ ಸೇಫ್ ಇದ್ರೆ ನೀವು ಸೇಫ್ ಇರ್ತೀರಿ. ನೀವು ಸೇಫ್ ಇದ್ರೆ ಜಗತ್ತು ಸೇಫ್ ಇರೋಂಗಿಲ್ಲ. ಅದು ನಂದೊಂದು ಕೆಲಸ ಆದರೆ ಸಾಕು. ಅನ್ಯಾಯದ ವಿರುದ್ಧ ಅದೆಲ್ಲ ಬ್ಯಾಡ್ರಿ ಮೇಡಮ್, ಅದು ನಾವೆಲ್ಲ ವ್ಯವಸ್ಥೆ ಮಾಡಿದೇವ್ರಿ, ಅವ್ನಿಗೆ ಹೇಳ್ತೇವ್ರಿ, ಹೇಳ್ತಾರೆ, ಅದು ಆತದ್ರಿ ಮೇಡಮ್ ಅಂತ. ಭ್ರಷ್ಟಾಚಾರ ಅನ್ನೋದು ತಪ್ಪು ಅಪರಾಧ ಅನ್ನುವಂಥದ್ದು ಹೊಂಟೋಗ್ಯದ. ರಾಜ ರೋಷವಾಗಿ ನೌಕರಿ ಆಯ್ತು, ಆಯ್ತು ರೀ, ಒಂದು 50,000 50 ಲಕ್ಷ ಕೊಟ್ಟೇವಂದ್ರೆ ಆಯ್ತು ರೀ, ಓಪನ್
ತೊಣ ಓಪನ್, ಪಟ್ಟ ಓಪನ್. ಎಲ್ಲ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳು 8 ಕೋಟಿ 10 ಕೋಟಿ ಅಲ್ಲಾದ್ರೆ ವೈಸ್ ಚಾನ್ಸಲರೇ ಆಗಲ್ಲ ಅವರು. ಆ ಥರ ವೈಸ್ ಚಾನ್ಸಲರ್ಗಳು ಯಾರೂ ಆಗಂಗಿಲ್ಲ. ಅವ 10 ಕೋಟಿ 20 ಕೋಟಿ ಕೊಟ್ಟು ವೈಸ್ ಚಾನ್ಸಲರ್ ಆದ ಬಳಿಕ ಇಲ್ಲಿ ಪರಗಳಿಗೆ ಹೊಡ್ಕೊಂಡು ತಿನ್ಬೇಕಲ್ಲ. ಮತ್ತೆ ಯಾರು ಹುಡುಗ ಅವನ ಕೈಗೆ ಅಂಬಾನಿ ಸಿಗ್ತಾರ? ಅದನ್ನು ಸಿಗ್ತಾರೆ. ಎಸ್, ಈ ಆಧುನಿಕ ಬಂಡವಾಳಶಾಹಿ ಲೋಕ ಇವತ್ತು ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಕವನ ಬರೀತಾ ಇದ್ದಾರೆ, ಸಮಸ್ಯೆಗಳನ್ನು ಕುರಿತು ಕವನ ಬರಂಗಿಲ್ಲ. ಚಿಕ್ಕಿ ಚಂದ್ರ ಅವತ್ತೇನು ಹೇಳಿದ್ರು? ಚಿಕ್ಕಿ ಚಂದ್ರಮ ಇವುಗಳ ಬಗ್ಗೆ ಕವನ ಬರೆಯುವುದಿಲ್ಲ ಏಕೆ? ನಾನು ಹೂವು ಹಣ್ಣು ತಾರೆಗಳ ಬಗ್ಗೆ ಕವನ ಬರೆಯುವುದಿಲ್ಲ ಏಕೆ? ಬೀದಿಯಲ್ಲಿ ರಕ್ತವಿದೆ, ರಕ್ತವಿದೆ ಬೀದಿಯಲ್ಲಿ ಅಂತ ಅವತ್ತು ಪ್ಯಾಪರ್ ನರುಡ ಹೇಳ್ದ. ಇವತ್ತ ಜನ ಅಂತ ಮೌಲ್ಯಗಳು, ಯಾವ ಮೌಲ್ಯಗಳು? ನಮ್ಮ ಕಳೆದು ಹೋದ ಮೌಲ್ಯಗಳನ್ನು ಪುನರ್ಮೌಲ್ಯೀಕರಣ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಭವ್ಯವಾದ ಸಂಸ್ಕೃತಿ ಯಾವ ಕಚಡ ಅಂತ ಒಕಾಟಿದೆವು, ಅದನ್ನೇ ಭವ್ಯವಾದ ಮೌಲ್ಯ ಸಂಸ್ಕೃತಿ ಅಂತ ವಾಪಸ್ ತರಲಿಕ್ಕೆ. ಇವತ್ತು ಲಲಿತಾ ಸಹಸ್ರನಾಮದ ಹೆಸರಿನೊಳಗೆ ಒಂದು ಸೀರೆ, ಒಂದು ಕುಬ್ಸ ಕೊಟ್ಟು ಓಸು ಮಂದಿ ಹೆಣ್ಮಕ್ಳಿಗೆ ಲೈನ್ ಕುಂಡ್ರಿಸಿ ಲಲಿತಾ ಸಹಸ್ರನಾಮ ಉಚ್ಚಾರಣೆ. ಏನದು ಲಲಿತಾ ಸಹಸ್ರನಾಮ? ಸಂಸ್ಕೃತ ಒಳಗದ ಚೂ ಚುಕ್ಕ ಚಂದ್ ಚುಕ್ಕ. ಅದನ್ನು ಕನ್ನಡ ಅನುವಾದ ಮಾಡಿದ್ರೆ ಅಂದ್ರೆ ಅದಷ್ಟು ಗ್ಲ್ಯಾಮರಸ್ಟ್, ಅದಷ್ಟು ಸೆಕ್ಸಿ ಹಾಡ ಮತ್ತೊಂದಿಲ್ಲ. ಕನ್ನಡದಾಗ ಈಗ ನಮ್ಮ ದೇಶದ ಜನರಿಗೆ ಒಂದು ಬ್ಯಾನಿ ಹತ್ತಬಾರ್ದು ಅಂದ್ರೆ ಇಂಗ್ಲೀಷ್ನಾಗ ಬೈಬೇಕು, ಇವಕ್ಕೆ ಗೊತ್ತಾಗ್ಬಾರ್ದು ಅಂದ್ರೆ ಸಂಸ್ಕೃತಕ್ಕೆ ಮಂತ್ರ ಹೇಳಬೇಕು. ಸಂಸ್ಕೃತಕ್ಕೆ ಮಂತ್ರ ಹೇಳಿದ್ರು ಅಂದ್ರೆ ಪೂಜಾ ಭಾರಿ ಐತ್ರಿ ಅಂತ. ಅವಾಗ ಒಬ್ಬ ಸ್ವಾಮಿ ಬಂದು ಸುಮ್ಮನೆ ಯಜ್ಞಮಯ ಸಂತತಿ, ಅದಕ್ಕೆ ಸಂತುನಲ್ ಮೇಲೆ ಜಂತುನಲ್ಲಿ ಬರ್ತಿದೆ. ನಾವು ಪ್ರಥಮಾನಿತೇನ ಸಚಂದ್ರ ಎತ್ತರ ಪೂರ್ವೇ ಸಜ ಸತ್ಯದೇವ ಪೂರ್ಯಾ ಸದಾ ಮಂಗಲ ಹಾಕಿ ಕಳೆದ್ರೆ ಹಾಕ್ತಿದ್ವಿ, ಮುಗೀತಿತ್ತು. ಇವತ್ತು ಹಂಗಿಲ್ಲ. ಅದು ಸ್ವಾಮಿ ಬರ್ತದೆ ಸರ್ಕಸ್ ಕಂಪ್ನಿ, 2 ಮೂರ್ತಿ ತರ್ತಾನೆ ಸರಿಗಮ್ಮ, ತರ್ಲಿಕ್ಕೆ ಇಲ್ಲಪ್ಪ. 2 ಮೂರ್ತಿ ತಂದು ಪಾರ್ವತಿ ಪರಮೇಶ್ವರ ಮೂರ್ತಿ ಕೂಡಿಸ್ತಾರೆ. ಅವಕ್ಕೆ ಲಗ್ನ ಮಾಡ್ತಾರಂತ ಪೈಲೆ, ಅವಕ್ಕೆ ಲಗ್ನ ಮಾಡಿ ಆಮೇಲೆ ಇವ್ರು ಲಗ್ನ ಮಾಡ್ತಾರಂತ. ಇವ್ರು ಕೈ ಮುಕ್ಕೊಂಡು ಒಂದೊಂದು ಗಂಟೆ ಕೂಡ್ತಾರೆ. ಎಷ್ಟು ವಸ್ತುಗಳು ಉತ್ಪನ್ನ ಆಗ್ಯಾವ ಮದುವೆಗಳು. ಸುಮ್ಮನೆ ಒಂದು ಸರ್ತಿ ಮದುವೆ ಮನೆಗೆ ಕಣ್ಣಾಡಿಸಿಲ್ಲ. ಇವತ್ತು ಮತ್ತೆ 1 ದಿನದ 5 ದಿವಸಕ್ಕೆ ಮದುವೆ ಬಂದ. 5 ದಿವಸಕ್ಕೆ ಹಳದಿ ಹಚ್ಚೋದು, ಮಣ್ಣೊಂದು ಶಾಲಾ ಕಿರಣಿ ಹಚ್ಚೋದಂತ ನಮ್ಗೆ ಯಾರು ಕರೆದು ನೋಡೋದನ್ನ ಆ ಕುಸ್ಗಳಿಗೆ ಅವಕ್ಕೆ ಎಣ್ಣೆ ಹಚ್ತಾರಂತ, ನೀರು ಹಾಕ್ತಾರಂತ. ಶಾಲೆ ಹಚ್ಚೋದು, ಕಂಬಳಿ ಹಚ್ಚೋದಂತಾರಲ್ಲ, ಶಾಲೆ ಹಚ್ಚೋದು ಅಥವಾ ಕಿರುಗುಣಿ ನಿಮ್ಮ ಕಡೆನೂ ಮಾಡ್ತಾರಲ್ರಿ. ಅದು ಸಣ್ಣ ಮಕ್ಕಳಿಗೆ ದಟ್ಟಿ ಅಂತ ತುಡಿಸ್ತಾರೆ ನೋಡಿ. ಅಂದರೆ ಎಲ್ಲಿಂದ ಬಂತೀವೆಲ್ಲ? ಇವ್ರು ಸ್ವತಃ ತಾವೇ ಬುದ್ಧಿ ಲಡಿಸ್ಕೊಳ್ತಾರೆ, ಕಲ್ತಿಲ್ಲ. ಇವ್ರಿಗೆ ಗೊತ್ತೂ ಇಲ್ಲ ಯಾವ್ಯಾವ ಸಂಪ್ರದಾಯಗಳಿವೆ, ಯಾವ್ಯಾವ ನಂಬಿಕೆಗಳಿವೆ ಅಂತೇಳಿ ಸ್ಟಡಿ ಮಾಡ್ಲಿಕ್ಕೇ ಒಂದು ಟೀಮ್ ಅದ. ಲಿಂಗಾಯತರ ಸಂಪ್ರದಾಯ ಯಾವ, ದಲಿತರ ಸಂಪ್ರದಾಯ ಯಾವ, ಬ್ರಾಹ್ಮಣ ಸಂಪ್ರದಾಯ ಯಾವ. ದಲಿತರ ಮದುವೆಯೊಳಗೂ ಸಪ್ತಪದಿ ತುಳಿತಾರೆ. ದಲಿತರ ಮದುವೆಯೊಳಗೆ ಒಬ್ಬ ಇವ ಸಿಕ್ಕಿದ ನನಗೆ, ಈ ಭಟ್ಟ, ಲಗ್ನ ಮಾಡಿಸೋ ಭಟ್ಟ. ಎಲ್ಲಿ ಹೊಂಟ್ರಿ? ಸತ್ಯನಾರಾಯಣ ಕತೆ ಓದ್ಲಿಕ್ಕೆ ಅಂದ್ರೆ. ಸತ್ಯನಾರಾಯಣ ಅಂದ್ರೆ ಓದ್ರಿ ನೀವರೇ ಜೀವಂತ ಓದಲೇ ಇಲ್ಲರಿ ಅಂತ ನಾನು. ಅವ್ನಿಗೆ ಗೊತ್ತ ನಮ್ಮ ಸಂಗಟ, ನೀವು ಹಿಂಗೆ ಮಾಡ್ತೀರಿ ಮೇಡಮ್, ನಮ್ಗೆ ಹೇಳ್ತೀರಿ. ಎಲ್ಲಿ ಹೊಂಟಿರಿ ಅಂದ್ರೆ, ನೋಡ್ರಿ ನಾವು ಎಷ್ಟು ಪ್ರಗತಿಪರಾಗಿ ದಲಿತರ ಮನೆಗೆ ನಾವು ಈಗ ಸತ್ಯನಾರಾಯಣ ಕತೆ ಓದ್ಲಿಕ್ಕೆ ಹೋಗ್ತೀವಿ. ಮತ್ತು ಬ್ರಾಹ್ಮಣರ ಮನೆಗೆ ಹೋಗಲ್ರಿ, ಅವು 11 ರೂಪಾಯಿ ಕೊಡ್ತಾವೆ. ದಲಿತರು 5,000 ರೂಪಾಯಿ ಕೊಡ್ತಾರೆ. ಬ್ರಾಹ್ಮಣರು 11 ರೂಪಾಯಿ ಕೊಡ್ತಾರೆ, ದಲಿತರು ಒಂದು 5,000 ಒಂದು ಕೊಡ್ತಾರೆ. ಒಂದು ಸತ್ಯನಾರಾಯಣ ಕತೆ ಓದಿದ್ರೆ ಅಲ್ಲಿ ಬಾಬಾ ಸಾಹೇಬನ ಫೋಟೋ, ಇಲ್ಲಿ ಹೋಮ. ಇದು ಹೆಂಗೆ ಸಿಂಕ್ರನೈಸ್ ಆಗ್ಬೇಕ್ರಿ ಸರ್ ಅಂತ ಕೇಳಿದ. ಎಲ್ಲರಿ ನಮ್ಮ ಮನ್ಯಾಗ ನಮ್ಮ ಹೆಣ್ತಿದ್ದು ಕಿಟ್ಕಿಟ್ಟಿರಿ ಕೇಳಲ್ರಿ. ಈ ದೇಶದ ಗಂಡಸರು ಒಂದು ವೀಕ್ನೆಸ್ ಅದ್ರಿ, ತಮಗೆ ಏನೇನು ಬೇಕಾಗಿತ್ತು ಅದೆಲ್ಲ ಹೆಂಡತಿ ಮ್ಯಾಗ ಹಾಕೋದು. ನಮ್ಮ ಮನ್ಯಾಗ ಆಕಿ ಕೇಳಲ್ರಿ, ಏನು ಮಾಡ್ಬೇಕ್ರಿ? ಆಕಿ ಕುಡಿಬೇಡ ಶರಿಯಲ್ಲಿರ್ತಾಳೆ, ಅದು ಕೇಳಿರ್ತೀರಿ. ಸಿಗರೇಟ್ ಸೇರ್ಬೇಡ ಅಂದಿರ್ತಾಳೆ, ಅದು ಕೇಳಿರ್ತೀವಿ. ಇಸ್ಬೇಟ್ ಬಡಿಬೇಡ ಅಂದಿರ್ತಾಳೆ, ಅದು ಕೇಳಿರ್ತೀವಿ. ಕೇಳಲ್ಲ. ನಮ್ಮ ಅಕ್ಕಗರು 10 ರೂಪಾಯಿ ಕುಡಿಬೇಡ ಅಂತ ಹೇಳ್ರಿ, ನಮ್ಮ ಹೇಳ್ತೀವಿ, ಅದು ಕೇಳ್ತಾನೆ. ನಮ್ಮ ಅವ್ಗೆ ತಂದು ಇಟ್ಕೊಬೇಡ ಅಂತ ಹೇಳ್ರಿ, ಅದು ಕೇಳ್ತಾನೆ. ಇದು ಇವತ್ತಿನ ಸ್ಥಿತಿ ಇದೆ. ಹೀಗಾಗಿ ಇವತ್ತು ಸಾಹಿತ್ಯದ ಮೇಲೆ ನಾವು ಹೊಣೆಗಾರಿಕೆ ಇದೆ. ಇದನ್ನು ನಾವು ನೆನಪಿಸಲೇಬೇಕಾಗಿದೆ. ನಾವ್ಯಾರೂ ನಿರಾಶರಾಗಬೇಕಾಗಿಲ್ಲ ಸ್ನೇಹಿತರೆ, ನಾವ್ಯಾರು ಸುಮ್ಮ ಕೂಡಬೇಕಾಗಿಲ್ಲ. ಇವತ್ತು ಭಾಳ ದೊಡ್ಡ ಸಾಂಸ್ಕೃತಿಕ ದಾಳಿ ನಡೆದಿದೆ. ಯಾವ ಶರಣರು ವೈದಿಕ ವಿರೋಧಿಯಾದ ದೊಡ್ಡ ಚಳವಳಿ ಮಾಡಿದರು, ಇವತ್ತು ವೈದಿಕರ ಕೃಷಿದಾಗ್ನಿ ಶರಣರನ್ನು ತನ್ನೊಳಗೆ ಅರಗಿಸಿಕೊಳ್ಬೇಕಂತ ಹೊಂಟಿದ್ದೇವೆ.
ಹಿಂದೂ ಶರಣ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದೆ. ವಚನಗಳಲ್ಲಿ ವೇದಗಳಿಗೆ ಒರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ಆಗಮನ ಮೂಗ ಕೊಯ್ಯುವೆ, ತರ್ಕದ ಬೆನ್ನಬಾರ ನೆತ್ತುವೆ ಹೇಳಿರ್ತಕ್ಕಂಥ ವಚನಗಳು ವೇದಗಳ ಮುಖವಾಣಿ ಅಂತ ಹೇಳ್ತಾರೆ. ವೇದಗಳಲ್ಲಿ ಇದ್ದಿದ್ದೇ ಹೇಳ್ಯಾರ ಅಂತ ಹೇಳ್ತಾರೆ. ದೊಡ್ಡ ಮಟ್ಟದೊಳಗೆ ಅದರಿಂದ ಸ್ಪಾನ್ಸರ್ಸ್ ಇದೆ. ಯಾಕೆ ವಚನ ಸಾಹಿತ್ಯವನ್ನು ಕುರಿತಂತೆ ಅವರಿಗೊಂದು ಭಯ ಹುಟ್ಟಿದೆ ಅಂದರೆ, ವಚನ ಸಾಹಿತ್ಯ ಒಂದು ವೇಳೆ ಪ್ರಚಾರ ಆಯಿತು, ಪ್ರಸಾರ ಆಯಿತು ಅಂತ ಕೇಳಿದರೆ, ಯಾಕೆ ಸರಳವ ಕನ್ನಡದವ ನೇರದ ನೇರವಾಗಿದೆ. ಪುರಾಣ ಪುಂಡ್ರಗೋಷ್ಠಿ, ಶಾಸ್ತ್ರ ಸುಳ್ಳರ ಸಂತಿ, ಈ ಒಯ್ದು ಬೆಂಕಿ ಹಾಕ್ರಿ, ಸುಡ್ರಿ, ನಾಲೆ ಹಾಕ್ರಿ, ಚಲ್ರಿ, ಒಗಾಡ್ರಿ, ಇವೆಲ್ಲ ಹೇಳ್ಯಾರ. ನಾವು ಹೇಳಿಲ್ಲ, ನಾ ಹೇಳಿದ್ರೆ ಕೇಸ್ ಹಾಕ್ತೀವಿ, ಮಣ್ಣು ಹಾಕ್ತೀವಿ. ಅವ್ರ ಮ್ಯಾಗ ಹಾಕಿ ಕೇಸ್ ಯಾರ ಮ್ಯಾಗ ಹಾಕ್ತೀವಿ? ಮಾಧವ ಚೆನ್ನೈನ ಮ್ಯಾಗ ಹಾಕ್ತೀವಿ, ಬಸವಣ್ಣನ ಮ್ಯಾಗ ಹಾಕ್ತೀವಿ, ಡೋರ್ ಕಟ್ಟೆ ಮ್ಯಾಗ ಹಾಕ್ತೀವಿ, ಅಕ್ಕ ಮದುವೆ ಮ್ಯಾಗ ಹಾಕ್ತೀವಿ, ಯಾರ ಮ್ಯಾಗ ಹಾಕ್ತೀವಿ ಹಾಕಿ ಕೇಸ. ನಂದೇನಾದ್ರು ಒಂದು ಶಬ್ದ ಹೇಳಿದಂದ್ರೆ ಹೇಳಿ, ನಂದೇನು ಹೇಳಿಲ್ಲ. ಅಂಥ ವಚನ ಸಾಹಿತ್ಯವನ್ನು ತಿರುಚುವ, ಮುಟ್ಟಿ ಮೈಲಿಗೆಗೊಳಿಸುವ, ಶೈವ ಬಸವ ಅಂತ ಒಂದು ಪುಸ್ತಕ, ವಚನ ದರ್ಶನ ಅಂತ ಒಂದು ಪುಸ್ತಕ, ಎಷ್ಟು ಸಿಸ್ಟಮೆಟಿಕ್ ಆಗಿ ಗೊತ್ತಿರಲಾರ್ದವರು ಚಲೋನೆ ಬರ್ದಾರಲ್ಲ, ಚಂದೇ ಬರ್ದಾರ, ಕರೆಕ್ಟ್ ಬರ್ದಾರ. ನಮ್ಮ ಬಸವಣ್ಣನ ದೇವರು ಅಂದಾರಲ್ರಿ ಅವರು, ನಮ್ಮ ಎಲ್ಲ ಶರಣರು ಋಷಿಗಳು ಅಂದಾರಲ್ರಿ. ನಮ್ಮ ಶರಣರು ಋಷಿಗಳಲ್ಲ, ಕೃಷಿಕರು. ನಾವು ಋಷಿ ಸಂಸ್ಕೃತಿ ಅಲ್ಲ, ನಮ್ಮದು ಕೃಷಿ ಸಂಸ್ಕೃತಿ. ವೇದ ಸಂಸ್ಕೃತಿ ಅಲ್ಲ ನಮ್ಮದು, ಆಗಮ ಸಂಸ್ಕೃತಿ ಅಲ್ಲ ನಮ್ಮದು, ಅನುಭವ ಸಂಸ್ಕೃತಿ. ಕಾಯಕದೇ ಪೂಜೆ ಅಂದವ್ರು ನಾವು, ಪೂಜೆ ಮಾಡೋದು ಕಾಯಕ ಅಲ್ಲ ನಮ್ಮದು. ಅವು ಕುಂತಿದ್ದವ್ರು ಸ್ವಾಮಿಗಳು ಪೂಜೆ ಮಾಡೋದೊಂದು ಕಾಯಕ. ಅವು ನಮ್ಮ ಲಿಂಗಕ್ಕೆ ತುಪ್ಪ ಬೇಕ್ರಿ, ನಮ್ಮ ಲಿಂಗಕ್ಕೆ ಪತ್ರಿ ಬೇಕ್ರಿ. ಯಾರೋ ಹಚ್ಚಿದ ಗಿಡ, ಯಾವನೋ ಹಾಕದ ನೀರ, ಯಾವನೋ ಮುಳ್ಳು ಹಾಕಿಟ್ಕೊಂಡು ಕರ್ಕೊಂಡು ಬಂದ್ರೆ ಇವ ಏಕಬಿಂದು ಸ್ವಾರ್ಪಡ ಪುಣ್ಯಂ ಎಪ್ಪಟ್ಟಿತ್ತಂ ಇದೇ ಎಪ್ಪಚ್ಚಿನ್ನಂ. ಮಗನೇ ಪತ್ರಿ ತಂದವ್ರು ಯಾರು, ಬೆಳೆಸಿದವ್ರು ಯಾರು, ಪುಣ್ಯ ನಿನಗೆ ಹತ್ಬೇಕು. ಅದನ್ನು ಅವತ್ತೇ ಶರಣರು ಕೇಳಿದ್ರು ಇವತ್ತು. ಸೊ ಹೀಗಾಗಿ ಇವತ್ತು ವಚನ ಸಾಹಿತ್ಯದ ಮೇಲೆ, ಬಂಡಾಯ ಸಾಹಿತ್ಯದ ಮೇಲೆ ಅವತ್ತಿನ ರಚ್ಚು ಕೆಚ್ಚು ಬರ್ತಾ ಇಲ್ಲ. ಯಾಕಂದರೆ ಜನನ ಬದುಕು ಅತಂತ್ರ ಬಂದಿದೆ ಮತ್ತು ಜನ ಈ ಲೋಲುಪ್ತತೆಯಲ್ಲಿ, ಈ ಜಾಹೀರಾತು ಲೋಕಗಳಲ್ಲಿ, ಬಂಡವಾಳಶಾಹಿಗಳ ನಾಜೂಕಿನ ಆಯಾಮಗಳಲ್ಲಿ ಕಳೆದೋಗಿದ್ದಾರೆ ಜನ, ದಿಕ್ಕು ತಪ್ಪಿಸಿದ್ದಾರೆ ಜನ. ಇವತ್ತು ಈ ಸನಾತನಿಗಳಿಗೆ, ಈ ಕೋಮುವಾದಿಗಳಿಗೆ ಮಸಲ್ ಮ್ಯಾನ್ ಆಗಿದ್ದವ್ರು ಯಾರು? ಎಲ್ಲ ಒಬಿಸಿ, ಎಲ್ಲ ದುಡಿಯುವ ಜನ. ನೀವು ಎಂ ಕಲಬುರ್ಗಿ ಅಂತ ಹೊಡೆದವರೆಲ್ಲ ಯಾರು? ಬ್ರಾಹ್ಮಣ ಹೊಡೆದಾರಂದರೆ, ನಾ ಯಾವುದೇ ಜಾತಿ ವಿರುದ್ಧ ಮಾತಾಡೋಲ್ಲ. ಅವ್ರು ಹೊಡೆದಾರ ಅಂತ ತಿಳ್ಕೊಂಡ್ರೆ ನೀವು ಯಾವ ಹುಡುಗರು ಸಿಕ್ಕಿದ್ದವ್ರಿ? ಒಬಿಸಿ ಹುಡುಗರು, ಗೌರಿ ಹೊಡೆದವರು, ಪಾನ್ಸರೆ ಹೊಡೆದವರು. ಅವತ್ತು ಗಾಂಧಿಗೆ ಯಾರು ಹೊಡೆದಿರು? ಇವತ್ತು ಕಲಬುರ್ಗಿಗೆ ಅವರೇ ಹೊಡೆದಾರ. ಅವರೇ ಹೊಡೆದಾರ. ಗಾಂಧಿಗೆ ಯಾರು ಹೊಡೆದಿದ್ರು? ಅವರೇ ಹೊಡೆದಾರ ಕಲಬುರ್ಗಿಗೆ. ಮುಂದೂ ಹೊಡೆಯವರು ನೆನ್ಪಿಟ್ಕೊಂಡು. ಅವ್ರು ಹೊಡಿತಾರೆ, ನಾವೇ ನಂಜವ್ರು ಇಲ್ಲ. ಲೇಸ್ ಎನಿಸಿಕೊಂಡು 10 ದಿನ ಬದುಕಿದ್ದಾರೆ, ಲೇಸ್ ಎನಿಸಿಕೊಂಡು 5 ದಿನ ಬದುಕಿದ್ದಾರೆ, ಲೇಸ್ ಎನಿಸಿಕೊಂಡು ಕೂಡಲೇ ಚೆನ್ನೈನಲ್ಲಿ 1 ದಿನ ಬದುಕಿದರೆ ಸಾಲದೆ ಅನ್ನುವಂಥ ತಾಕತ್ತು ದೇಶದ ಪ್ರತಿಯೊಬ್ಬರಲ್ಲಿ ಎಲ್ಲಿಗೆ ಬರಲ್ಲ. ಅಲ್ಲಿವರೆಗೆ ಈ ಕೋಮುವಾದ, ಈ ಸನಾತನವಾದ, ಎರಡೂ ಖಂಡಿಕೆಗಳಿವೆ ದೇಶಕ್ಕೆ. ಒಂದು ಕೋಮುವಾದ, ಅದು ಹಿಂದೂ ಕೋಮುವಾದನೇ ಇರಲಿ, ಮುಸ್ಲಿಂ ಕೋಮುವಾದನೂ, ಇಸ್ಲಾಂ ಕೋಮುವಾದನೂ ಅಷ್ಟೇ ಡೇಂಜರ್ ಈ ದೇಶಕ್ಕೆ. ನೆನಪಿಟ್ಕೊಳ್ಳಿ, ತುಷ್ಟೀಕರಣ ಮಾಡಬೇಕಾಗಿಲ್ಲ ಯಾರು. ಮತ್ತು ಈ ಕೋಮುವಾದವನ್ನು ಹಿಮ್ಮೆಟ್ಟಿಸಲಿಕ್ಕೆ ಕೇವಲ ದಲಿತರು ನಾವೇ ಜೈ ಭೀಮ್ ಬೋಲೋರೆ ಬೋಲೋ, ಜೈ ಭೀಮ್ ಬೋಲೋ, ಎಲೆಕ್ಷನ್ ಆಯಿತು ಕಿದರ್ ಬಿಚ್ಚರು, ಬೋಲೋರೆ ಬೋಲೋ ಜೈ ಭೀಮ್ ಬೋಲೋ, ಎಲೆಕ್ಷನ್ ಆಯಿತು ಕಿದರ್ ಬಿಚ್ಚರು, ಜೈ ಬಸವೇಶ ಭಾರತ ದೇಶ ಈ ಘೋಷಣೆ ಹೊರಡೋಗ್ತಾರೆ. ನಾವು ಯಾವುದೇ ಒಂದು ಜಾತಿಯ ಜನ ಲಕ್ಷಾಂತರ ಸೇರಿದ್ರು ಕೂಡ ಅವ್ರು ಅಂಜಲ್ಲ, ಅವ್ರು ಹಿಮ್ಮೆಟ್ಟಲ್ಲ. ಎಲ್ಲ ಜಾತಿಯ ಜನ ಒಂದೇ ಸಾವಿರ ಸೇರಿದ್ರು ಸಾಕು. ಎಲ್ಲ ಜಾತಿಯ ಜನ, ಎಲ್ಲ ಜಾತಿಯ ಜನ ಎಲ್ಲಿ ಸೇರ್ತಿತ್ತು ಭಾರತದೊಳಗಂದರೆ ಅವರ ಉದ್ಯೋಗದ ಪ್ರಶ್ನೆ ಬಂದಾಗ, ಅವರ ಸಮಸ್ಯೆಗಳು ಬಂದಾಗ. ಇನ್ನು ಟ್ರೇಡ್ ಯೂನಿಯನ್ಗಳಿದ್ದು ನೋಡ್ರಿ, ಟ್ರೇಡ್ ಯೂನಿಯನ್ದೊಳಗಿನ ಜನ ಹೋರಾಟ ಮಾಡ್ತಿದ್ರು ನೋಡ್ರಿ, ಅಲ್ಲಿ ಜಾತಿ ಪ್ರಶ್ನೆ ಬಂದಿರಲಿಲ್ಲ. ಆ ಟ್ರೇಡ್ ಯೂನಿಯನ್ಗಳನ್ನು ಒಡೆದು ಬಿಟ್ಟರು. ಕಾಲನಿಗಳನ್ನು, ದುಡಿಯುವ ಜನರ ಕಾರ್ಮಿಕರ ಕಾಲನಿಗಳನ್ನು ಒಡೆದು ಬಿಟ್ಟರು, ಬುಲ್ಡೋಜರ್ ಹಚ್ಚಿಬಿಟ್ರು. ನೋ ಕಾರ್ಮಿಕರ ಕಾಲನಿಗಳು. ಯಾಕಂದ್ರೆ ನೀವು ಎಲ್ಲರೂ ಕಾರ್ಮಿಕರು, ಪರ್ಮನೆಂಟ್ ಎಂಪ್ಲಾಯಿ ಅಲ್ಲ. ನೀವೆಲ್ಲ ಹೊರಗುತ್ತಿಗೆ ಇದ್ದೀರಿ. ಯಾರ ಮೇಲೂ ನಿಮ್ಮ ಕ್ಲೇಮ್ ಇಲ್ಲ ಹೊರಗುತ್ತಿಗೆ. ನಿಮ್ಗೆ ಯಾವ ಕೆಲಸ ಕೊಟ್ಟಾನ, ಯಾರಿಗೆ ಕೆಲಸ ಮಾಡ್ಲಿಕ್ಕತ್ತೀರಿ ನಿಮ್ಗೆ ಗೊತ್ತೇ ಇಲ್ಲ. ನೀವು ಯಾರು ಚಳವಳಿ ಮಾಡೋರು? ಟೋಲಿಗೆ ಹೋಗಿರ್ತೀವಿ ನಾವು, ಟೋಲ್. ಒಬ್ಬ ಟೋಲ್ನವ್ರಿಗೆ ನಾ ರೊಕ್ಕ ಕೊಡಲ್ಲ ಅಂತ ಒಂದು ಸರ್ತಿ, ಕೊಡ್ಬೇಕ್ರಿ ಅದು, ನಾ ಕೊಡಲ್ಲ. ನಮ್ಮ ಮ್ಯಾನೇಜರ್ ಬರ್ತಾರೆ, ಅವ್ರಿಗೆ ಕೇಳ್ತಾರೆ, ಸರ್
ಯಾಕೆ ಕೊಡ್ಬೇಕ್ರಿ ನಮ್ಮ ರೋಡದ ನಾವು ರೊಕ್ಕ ಕೊಡಂಗಿಲ್ಲ ಮೇಡಮ್ ನೀವು ಕೊಡ್ಬೇಕ್ರಿ ಅಂತ ಕೊಡೋಂಗಿಲ್ಲ ನಾನು ಯಾರೋ ನಿಮ್ಮ ಮ್ಯಾಗಿನವ್ರು ನಮ್ಮ ಮ್ಯಾನೇಜರಲ್ಲಿ ಹುಬ್ಳಿಯಾಗ ರೀ ಫೋನ್ ನಂಬರ್ ಕೊಡೋದು ಫೋನ್ ಮಾಡಿ ಸರ್ ನಾವು ಕೊಡೋದು ಇಲ್ಲರಿ ಮೇಡಮ್ ಹಂಗೆ ಇಲ್ಲರಿ ಅದು ನಮ್ದು ಇದು ಅಲ್ರಿ ಒಂದು ಡಿವಿಷನಲ್ ಮ್ಯಾನೇಜರ್ನ ಅವನಿಗೆ ಕೇಳಿರಿ ಅವ ಎಲ್ಲ ಬಾಂಬೆದಾಗ ಅವನಿಗೆ ಹಚ್ಕೊಡು ಫೋನ್ ಕೇಳಿದ್ರೆ ಮಾಲಕ್ಕೆ ಯಾವನ ಗೊತ್ತಿಲ್ಲ ರೀ ಅವ ಏನು ಹೇಳಿದ ಕಡೆಗೆ ಮೇಡಮ್ ನೀವು ಇಷ್ಟು ಜಗಳ ಆಡಿ ನೀವು ಟೋಲ್ ಕೊಡ್ಲಾರ್ದೆ ಹೋದ್ರೆ ನಾನು ಪಗಾರದಾಗ ಕಡಿತಾರೆ ನೀವು ಹೋಗೋದಿದ್ರು ಹೋಗ್ರಿ ಅಂತ ಹೆಂಗೆ ಮಾಡ್ತೀರಿ ನೀವು ಅಲ್ಲಿ ಟೋಲ್ ಕಟ್ತೀರ ಕಟ್ಟಲ್ಲ ಅವ್ನ ಪಗಾರನೇ ಕಟ್ಟಾಗ್ತದೆ ಯಾವುದೋ ಮಾಲ್ದಾಗ ಹೋಗಿರ್ತೀರಿ ಮಾಲ್ದಾಗ ಸೇಲ್ಸ್ಮ್ಯಾನ್ ಇರ್ತಾನೆ ಆ ಸೇಲ್ಸ್ಮ್ಯಾನ್ ಸಣ್ಣ ಜಗಳ ಆಡ್ತೀರಿ ನೀವು ಇದು ಹಂಗೆ ನಾ ತೊಗೊಂಬಲ್ಲ ವಾಪೀಸ್ ತೊಗೊತಾನೆ ಇಲ್ಲರಿ ಸರ್ ವಾಪೀಸ್ ತೊಗೊಳಕ್ಕೆ ಬರೋಂಗಿಲ್ಲ ತಗೋ ವಾಪೀಸ್ ನಾನು ರೊಕ್ಕ ಕೊಡೋ ಕೊಡ್ಲಿಲ್ಲ ಅಂದ್ರೆ ನೋಡಿ ಬಾ ಮಗನೆ ಹೊರಗೆ ಬಾ ಮಗನೆ ಹೊಡಿತೀನಿ ನೋಡಿ ಮಗನೆ ಮಾಲಕ್ಕೆ ಯಾರನ್ನ ಹುಡುಗಿ ಇಲ್ಲ ನೀವು ಏನೇ ಅಲ್ಲಿ ಚಳವಳಿ ಹೋರಾಟ ಮಾಡ್ತೀರಿ ಅಲ್ಲಿ ಎದುರಿರ್ತಕ್ಕಂಥದ್ದು ನೀನು ಅಣ್ತಮ್ಮನೇ ಇರ್ತದೆ ಒಂದು ಬಲಿಪಶು ಆಗುತ್ತೆ ದಿಸ್ ಈಸ್ ಗ್ಲೋಬಲೈಜೇಷನ್ ಇದು ಜಾಗತೀಕರಣ ವೈರಿ ಯಾರು ಕಣ್ಣೆದರಿಲ್ಲ ಅವಾಗ ವೈರಿ ಕಣ್ಣೆದರಿದ್ದ ಜಮೀನ್ದಾರ ಇದ್ದ ದುಡಿಯೋರಿದ್ದು ಜಮೀನ್ದಾರ ಮನೆ ಎದುರು ಹೋಗಿ ಜಯ ಅಂತೇಳಿ ಇದು ಹಾಕ್ಬಿಟ್ರೆ ಮುಗಿದೋಗ್ತಿತ್ತು ಈಗ ಹಂಗಿಲ್ಲ ಬಂಡವಾಳಶಾಹಿಗಳು ನಮ್ಮ ಕಣ್ಣೆದುರೇ ಇಲ್ಲ ಆ ಬಂಡವಾಳಶಾಹಿ ಏನಿದೆ ಬೃಹತ್ ಬಂಡವಾಳಶಾಹಿ ಅದರ ನಡೆಗಳನ್ನು ಅರ್ಥ ಮಾಡಿಕೊಳ್ಳದೆ ಜನತೆಯ ನರನಾಡಿ ನಿಲ್ಲಕ್ಕಾಗಲ್ಲ ಅದನ್ನು ತಿಳುವಳಿಕೆ ಕೊಡೋದು ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆ ಇದೆ ನಿರಾಶರಾಗಬೇಕಾಗಿಲ್ಲ ನಾವು ಕೈ ಚೆಲ್ಲಿ ಕೂಡಬೇಕಾಗಿಲ್ಲ ನಾವು ಕೈ ಚೆಲ್ಲಿ ಕೂಡುವಂಥದ್ದು ನಮ್ಮ ಜಾಯಮಾನ तूफान में भी कश्ती चल भी सकता है मायूस न हो जाओ मेरे दोस्त हालात बदल भी सकता है ಇವತ್ತಿಲ್ಲ ನಾಳೆ ಬದಲಾಗ್ತದೆ ಬದಲು ಮಾಡಬೇಕು ಬದಲಿಸಲಿಕ್ಕಾಗಿ ಹುಟ್ಟಿದ್ದೇವೆ ನಾವು ಇಲ್ಲದೆ ಹೋದರೆ ಒಮ್ಮೆ ಹಿಡ್ದಂಗೆ ಅಲ್ಲೇ ಹುಟ್ಟಿ ಅಲ್ಲೇ ತಿಂದು ಅಲ್ಲೇ ಸತ್ತು ಅಲ್ಲೇ ಮಾಡಿ ನಾನು ಹೇಳ್ತೀನಿ ನನ್ನ ಮಕ್ಕಳು ನನ್ನ ಮನೆ ಬೆಸ್ಟ್ ಅದ ಅಂತೇಳಿ ತಿಂದರೆ ಒತ್ತಿ ತಿರುಂಬಿ ನಿಂದರಿ ಪೂಜೆ ಬಲಗಳಂ ಬೇರ್ಗಳಂ ಕಿತ್ತಿ ನವ ಕೆತ್ತದೆ ಒಂದು ಮರೆವಕ್ಕಡಂ ಕಾಯದೆ ಜಾಗದ ಅಳಪಿನ ಚೊತ್ತದೆ ಬ್ರಹ್ಮಾಂಡವೆಂಬ ಪದ್ಯವನ್ನಲ್ಲಿರುವ ಪುಳುವಲ್ಲದೆ ಮಾನಿಸನೆಯ ಮುರಾಂತಕ ಕೊಂಬ ತನ್ನ ಕಾವ್ಯದಲ್ಲಿ ಹೇಳಿತು ನಾವು ಹತ್ತಿ ಹಣ್ಣಿನಾಗಿನ ಹುಳ ಅಂತೂ ಅಲ್ಲಲ್ಲ ಹತ್ತಿ ಹಣ್ಣಿನ ಹುಳ ಒಳಗೆ ಹುಟ್ಟುತ್ತದೆ ಅದು ಒಳಗಿನ ಮೆದಳು ತಿತ್ತದ ಸಂಡಾಸ್ ಮಾಡ್ತದೆ ನಾಳೆಗೆ ಹೊರಗೆ ಬರಲ್ಲ ಅದು ನಾಳೆಗೆ ಇವತ್ತು ಸಂಡಾಸ್ ಮಾಡಿದ್ದು ನಾಳೆಗೆ ತಿತ್ತದ ನಾಳೆಗೆ ಸಂಡಾಸ್ ಮಾಡಿದ್ದು ನಾಳೆ ತಿತ್ತದ 4-5 ದಿನ ಅದು ಸಂಡಾಸ್ ಮಾಡಿ ತಿನ್ನೋದ್ರಾಗ ಅದಕ್ಕೆ ಪೈಸಾನ ಅಂತಂದು ಸತ್ತು ಹೋಗ್ತದೆ ಹತ್ತಿ ಹಣ್ಣಿನ ಹುಳ ನೀವು ಹಿಂಗೆ ಒಡೆದ್ರೆ ಹೊರಗೆ ಬರ್ತದೆ ಇದ್ರ ಹೊರಗೆ ಬರೋಂಗಿಲ್ಲ ಹಾಗೆ ನಾವು ನಮ್ಮ ವೈರಿಗಳನ್ನು ಎದುರಿಸಲಿಲ್ಲ ಬೇರು ಸಹಿತ ಅವರನ್ನು ಕಿತ್ತಲಿಲ್ಲ ಅಂದರೆ ಒತ್ತಿ ತಿರುಂಬಿ ನಿಂದರಿ ಪೂಜೆ ಸಮಾಜದ ಬೇರುಗಳನ್ನು ಕಿತ್ತಿ ನವ ಕೆತ್ತದೆ ಬಂದು ಮರೆವಕ್ಕಡಂ ಕಾಯದೆ ಜಾಗದ ಅಳಪಿನ ಹಚ್ಚುತ್ತದೆ ಬ್ರಹ್ಮಾಂಡ ಅನ್ನುವಂಥ ಹತ್ತಿ ಹಣ್ಣೊಳಗೆ ಹುಟ್ಟಿದ ಹುಳ ಹುಟ್ಟಿದಾಗ ಹುಳ ಸತ್ತಂಗೆ ಸತ್ರ ಬಂದದಕ್ಕೆ ये दुनिया आखिर फानी है ये जान भी एक दिन जानी है उठ बांध कमर क्या करना है फिर देख खुदा क्या करता है ಹೇಳಬೇಕು ಒಂದಿನ ಯಾಕೆ ಇಷ್ಟು ಮಾಯೂಸಾಗಿರಿ ಅಥವಾ ಯಾಕಿಷ್ಟು ಭಯಗ್ರಸ್ತರಾಗಿದ್ದೀರಿ ಯಾಕಿಷ್ಟು ಹೆದರಿ ಕುಂತೀರಿ ಹೆದರ್ಬೇಕಾಗಿಲ್ಲ ಹೇಳ್ರಿ ನಿಂದ್ರಿ ಜೇಲಿಗೆ ಹಾಕ್ತಾರೆ ಎಷ್ಟು ದೊಡ್ಡ ಅವ್ರ ಜೇಲು ಒಬ್ರಿಗೋ ಇಬ್ಬರಿಗೋ 4 ಮಂದಿ 100 200 140 ಕೋಟಿದಾಗ ಒಂದು 20 ಕೋಟಿ ಹೇಳ 20 ಕೋಟಿ ಹಾಕಿ ಜೇಲೇ ಇಲ್ಲ ಎಸ್ ಈ ಇದು ಎಲ್ಲಿ ತನಕ ಬರೋಂಗಿಲ್ಲ ಈ ಸಿಟ್ಟು ಈ ರೊಚ್ಚು ಈ ರೋಷ ಎಲ್ಲಿ ತನಕ ಬರೋಂಗಿಲ್ಲ ಅಲ್ಲಿ ತನಕ ಸೇಫ್ ಇಲ್ಲ ನೀವೇನು ಸೇಫ್ ಅಂತ ತಿಳ್ಕೊಂಡಿರಲ್ಲ ಸೇಫ್ ಇಲ್ಲ ನೀವೆಲ್ಲರೂ ಅತಂತ್ರದೊಳಗಿದ್ದೀರಿ ಅತಂತ್ರದಿಂದ ಹೊರಗೆ ಇವತ್ತು ಸಾಹಿತ್ಯ ಯಾವತ್ತಿದ್ರೂ ಕಾವ್ಯ ಕ್ರಾಂತಿಯ ಜನನಿ ಕಾವ್ಯ ಕ್ರಾಂತಿಯ ತಾಯಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸುಮ್ಮನೆ ಇಲ್ಲವತ್ತು ಕಾವ್ಯ ಬರದೆ ಸುಲಕ್ಕೇರಿದವರು ಬರ್ತದೆ ಬಸವಾದಿ ಶರಣರ ಕಾವ್ಯ ಬರದೆ ಸುಲಕ್ಕೇರಿದವರು ತತ್ವಪದಕಾರರ ಕಾವ್ಯ ಬರದೆ ಸುಲಕ್ಕೇರಿದವರು ಬಾಯಲ್ಲಿ ಒಂದು ಆಡ್ತೀರಿ ಮಚ್ಚಲೊಂದು ಮಾಡ್ತೀರಿ ಬರೆದಿಟ್ಟಿದ್ದುಕೊಂಡು ಬ್ರತಿಗೆಟ್ಟು ಹೋಗ್ತೀರಿ ಶೀಲವಂತರಂತೀರಿ ಸುಳ್ಳೆ ಶೀಲ ಮಾಡ್ತೀರಿ ಸಂತಲಿಂಗ ಕಟ್ಟಿಕೊಂಡು ಸತ್ಯನಾಶಕ್ಕೆ ಹೋಗ್ತೀರಿ ಬ್ರಾಹ್ಮಣರಂತ ಹೇಳ್ತೀರಿ ನೀರಾವಣಿ ಹೇಳ್ತೀರಿ ಪಾಪ ತೊಳ್ಕೊತೀನಿ ಅಂತೇಳಿ ದೀಪ ಮಾಡ್ಕೊಂಡು ಹೋಗ್ತೀರಿ ಮುಸ್ಲಿಮರಂತೀರಿ ತುರ್ತು ಸುತ್ತಿ ಮಾಡ್ತೀರಿ ಬಿಸ್ಮಿಲ್ ಅಂತ ಹೇಳಿ ಉಸುಲು ಬಿಟ್ಟು ಖಾತೆ ಕೊಟ್ಟು ಬಿಸ್ಮಿಲ್ ಅಂತ ಹೇಳಿ ಸುಳ್ಳೆ ಸತ್ತು ಹೋಗ್ತೀರಿ ಪಟ್ಟು ಚರ್ಮೂರ್ತಿ ಅಂತ ಸಾಧು ಸಂತರಂತೀರಿ ಸೋಮ ಭಜನೆ ಮಾಡ್ತೀರಿ ಆಟ ದುಡ್ಡಿಗೆ ಆಸೆ ಮಾಡಿ ದಡ ಸುಳೆ ಮಕ್ಕಳಾಗಿ ಹೋಗ್ತೀನಿ ನಾ ಹೇಳಿಲ್ಲ ನಾನು ಅಪಶಬ್ದ ಬಳಸಲ್ಲ ಸಾಧು ಸಂತರಂತೀರಿ ಸೋಮ ಭಜನೆ ಮಾಡ್ತೀರಿ ಆಟ ದುಡ್ಡಿಗೆ ಆಸೆ ಮಾಡಿ ದಡ ಸುಳೆ ಮಕ್ಕಳಾಗಿ ಹೋಗ್ತೀರಿ
ಪಟ್ಟು ಚರ್ಮೂರ್ತಿ ಅಂತೀರಿ, ಪಾರಮಾರ್ತಿ ನೆನಿತೀರಿ, ಪರನಾರಿ ಸಂಘ ಮಾಡಿ ಗುಡ್ಡದ ಮಾತಾಗ ಹಾಕ್ತೀರಿ. ಕಡ್ಕೊಳ್ಳೋ ಮಡಿವಾಳ ಬೇಡ, ಕಡ್ಕೊಳ್ಳೋ ಮಡಿವಾಳ ದೊಡ್ಡ ಬಂಡಾಯಗಾರವ, ಬಂಡಾಯದ ಕವಿಯವ. ಅವನಿಗೆ ನಿಂತಲ್ಲಿ ನಿಂದ್ರಬಿಡ್ಲಿಲ್ಲ, ಕುಂತಲ್ಲಿ ಕುಂಡ್ರಬಿಡ್ಲಿಲ್ಲ ಮಡಿವಾಳಪ್ಪ. ಕೊನೆಗೂ ಕೂಡ ಅವನ ಸಾವು ಅಪಮೃತ್ಯುನೇ. ಅದು ಸುಮ್ಮನೆ ಅವ್ರು ಒಳಗೆ ಹೋದ್ರಿ, ಲಿಂಗೈಕ್ಯರಾದ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತಾರೆ. ಅಪಮೃತ್ಯುಗಳವೆಲ್ಲ. ಕಲಬುರಗಿ ಶರಣಬಸಪ್ಪ 2 ಗಂಟೆಗೆ ಓಡಿ ಬಂದಿದ್ದೆ ಮಡಿವಾಳಪ್ಪನ ಕಾಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ ಅಂತ ಇದೆ. ಈಗ ನಾವು ಇಲ್ಲಿ ಕೂತವರೆಲ್ಲ 60 ಮ್ಯಾಗಿದ್ದೇವೆ. ನಾವು ಮುದುಕರಿದ್ದೇವೆ ಅಂತ ಕೈ ಚೆಲ್ಲೋದು ಬೇಡ. ಹೊರಗಳು ದಿಕ್ಕು ತಪ್ಪ್ಯಾವ. ಅಟ್ಲೀಸ್ಟ್ ಮನೆಯಾಗಿನ ದೀಪಾರ ಕಾಯ್ಕೊಂಡು ಕೊಂಡಿರ್ಬೇಕಾಗ್ಯದ. ನಾವು ದೀಪ ಕಾಯ್ಕೊಂಡು ಕೊಂಡಿರ್ಬೇಕಾಗ್ಯದ. ನಾವು ನಾಳೆ ದೀಪಕ್ಕೆ ಎಣ್ಣೆಯಾಗೋರು ಹುಡ್ತಾರೆ, ಬಂದೇ ಬರ್ತಾರೆ. ಅಲ್ಲಿ ತನಕ ಬಿರುಗಾಳಿಗೆ ದೀಪ ಅರ್ಲಾರ್ದು ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು ನಮ್ಮ ವಯಸ್ಸಾದ ಕರ್ತವ್ಯ. ನಮ್ಮದೇನು ಆಯ್ತು ಅನ್ನೋದಿಲ್ಲ. ನಾವು 60 ವರ್ಷ ಮೇಲ್ಪಟ್ಟವ್ರೇ ಇದ್ದೇವಲ್ರಿ ಅಂತ ಅನ್ನೋದಿಲ್ಲ. ನಮಗೆ ನಮ್ಮ ಹಿರಿಯರು ಒಳ್ಳೆಯ ದೇಶ ಬಿಟ್ಕೊಟ್ಟದ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಭವಿಷ್ಯ ಬಿಟ್ಕೊಟ್ಟು ಹೋಗ್ಬೇಕಲ್ಲ. ಆ ಭವಿಷ್ಯಕ್ಕಾಗಿ ನಾವೇನಾರು ಮಾಡಬೇಕಲ್ಲ. ಉರಿ ಬರಲಿ ಸಿರಿ ಬರಲಿ, ಹೌದಲ್ಲ, ಅಲ್ಲೇ ರಣರಂಗದಲ್ಲೇ ಹೋಗ್ಬೇಕು ಜೀವ. ಮನೆ ಕೂತ್ರು ಸಾಯೋರಿದ್ದೀರಿ, ಏನು ಉಳಿಯೋರಿದ್ದೀರಿ, ಶಾಶ್ವತ ಇದ್ದೀರಿ, ಚಿರಂಜೀವಿ ಆಗಿದ್ದೀರಿ. ಯಾವನೋ ಹೇಳದಂತ ಬರ್ರಿ, ಹೊಸವಾಲಾರ ಗುಳಿಗೆ ಕೊಡ್ತೀನಿ, ಹೊಸವಾಲಾರ ಗುಳಿಗೆ ಕೊಡ್ತೀನಿ, ಹೊಸವಾಲಾರ ಗುಳಿಗೆ ಕೊಡ್ತೀನಿ. ಕೊಡಪ್ಪ, ನಾವು ಹೊಸವಾಲಾರ ಗುಳಿಗೆ ಕೊಟ್ಟರೆ ಚಂದಲ್ರಿ, ಕಿರಿಕಿರಿ ಕಡಿತದೆ. ನೌಕರಿ ಬೇಡ, ಜಗಳ ಬೇಡ, ಜೂತಿ ಬೇಡ ಬೇಡ್ರಿ. ಕೊಡಪ್ಪ ನಾನು ಪುಷಾಟೆ ಕೊಡ್ತೀನಿ. ಏನಂದು ಎದು ಕೊಡ್ತೀನಿ, ಅರ್ಧ ರೊಟ್ಟಿ ಕೂಡ ಕೊಡ್ತೀನಿ ನಾನು. ಹೀಗಾಗಿ ಇವತ್ತು ಹೊಣೆಗಾರಿಕೆ ಅಂತೂ ಇದೆ. ಹಿಂದೆ ಸರಿಯ ಮಾತಂತೂ ಇಲ್ಲ. ಹಿಂದೆ ಸರಿಯಲ್ಲ. ಮುಂದಡಿ ಇಟ್ಟೇನಲ್ಲದೆ ಹಿಂದಡಿ ಇಡೇನು, ಮುಂದಡಿ ಇಟ್ಟೀವಿ. ಎಷ್ಟು ಮಂದಿ ಇದ್ದೇವೆ ಇಲ್ಲಿ, ಅಷ್ಟೇ ಮಂದಿ ಅದು ಹಿಂದಿರ್ಬೇಕು. ಅವ್ರಿಗೊಂದು ಥ್ರೆಟ್ ಕೊಡಬೇಕು. ಒಂದು ನೆನಪಿಟ್ಬಿಡ್ರಿ, ಈ ಸನಾತನಿಗಳಿಗೆ, ಈ ಕೋಮವಾದಿಗಳಿಗೆ ನಾವು 4 ಮಂದಿ ಇದ್ದೇವೆ ಅಂತ ಗೊತ್ತದ. ಆದ್ರೆ 4 ಮಂದಿ ಗಿಡಗಡ ನಡೀತಾರೆ. ನಮ್ಮ 4 ಮಂದಿಗೆ ನಡೀತಾರೆ ಅವರು. ಇಲಿ ಊರಾಗ ಭಾಳ ಆಗ್ಯಾವ, ಮನೆಯಾಗ ಇಲಿ ಭಾಳ ಆಗ್ಯಾವ. ಇಲಿ ಕಲಾಸ ಮಾಡ್ಬೇಕಂದ್ರೆ ಬೆಕ್ಕ ತರ್ಬೇಕಲ್ಲ. 100 ಇಲಿ ಅವ, ಬೆಕ್ಕ ಎಷ್ಟು ತರ್ತೀನಿ? ಏನು 100 ಬೆಕ್ಕ ತರ್ತೀನಿ? ಅವು 100 ಇಲಿ ಅವು. ನಾವು 4 ಬೆಕ್ಕಿದ್ದೇವೆ. ಬೆಕ್ಕಾಗಿ ಉಳಿಯೋದು ಸಾಕು. ಬೆಕ್ಕಿನ ಗುಣ ಅದಲ್ಲ ಅದು. ಆ ಬೆಕ್ಕಿನ ಗುಣದಿಂದ ಇಲಿಗಳನ್ನು ನಾವು ಇದನ್ನು ಧ್ವಂಸ ಮಾಡಬೇಕಾಗಿದೆ. ಯಾರ ಜೀವಕ್ಕೆ ಮುನಿಯವರಲ್ಲ. ಹಿಂಸೆಯಲ್ಲಿ ನಮಗೆ ನಂಬಿಕೆ ಇಲ್ಲ. ನಾವು ಹಿಂಸಾ ರಭಸಮತಿಗಳಲ್ಲ. ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ. ಯಾರನ್ನೂ ಕೂಡ ಜೀವ ಅವರನ್ನು ಅಗೌರವಿಸುವುದಾಗಲಿ, ಅವರಿಗೆ ಕಷ್ಟ ಕೊಡುವುದಾಗಲಿ ನಮ್ಮ ಕೆಲಸ ಅಲ್ಲ. ದಿಕ್ಕು ತಪ್ಪಿದವ್ರನ್ನ ದಿಕ್ಕಿಗೆ ತಂದಚ್ಚಿ, ಹಾದಿ ತಪ್ಪಿದವ್ರನ್ನ ಹಾದಿಗೆ ತಂದಚ್ಚಿ, ಅವರಲ್ಲಿರುವ ಅವಗುಣಕ್ಕೆ ಮುನಿಯುತ್ತೇವಲ್ಲದೆ ಅವರಿಗೆ ಮುನಿಯುವುದಿಲ್ಲ. ಮುನಿಯುವವರಿಗೆ, ತನಗೆ ಮುನಿಯುವವರಿಗೆ ಮುನಿಯಲೇಕಯ್ಯ, ತನಗೆ ಆದ ಹಾಗೇನು ಅವನಿಗಾದ ಚೇಗೇನು ಬಸವಣ್ಣ ಹೇಳಿದ ಹಾಗೆ ನಾವೆಲ್ಲ ಈ ಒಂದು ಹೊಣೆಗಾರಿಕೆ ನಂಬಿಕೊಂಡು ಮುನ್ನಡೆಯೋಣ ಅಂತ